ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ನಾವೀಗ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸೈನ್ಯ ನಿರ್ಯಾಣ ಪರ್ವ ಅಂತ ಸೇನೆಗಳು ರೆಡಿಯಾಗಿದ್ದು ಆ ಅನುಸಂಧಾನವನ್ನ ನಾವೀಗ ಮಾಡ್ತಾ ಇದ್ದೇವೆ. ಅದರಲ್ಲಿ ಆರಂಭದಲ್ಲಿ ಧರ್ಮರಾಜನ ಸೈನ್ಯ ಕೃಷ್ಣದೇವರ ಮಾತಿನಂತೆ ಧೃಷ್ಟದ್ಯುಮ್ನನನ್ನ ಸೇನಾಧಿಪತಿಯನ್ನಾಗಿ ಪಡೆದಂತಹ ಧರ್ಮರಾಜನ ಸೈನ್ಯ ನಾನಾ ವಿಧವಾದ ಮಂಗಳ ಧ್ವನಿಗಳನ್ನ ಮಾಡ್ತಾ ಪರಮ ಸಂತೋಷದಿಂದ ಕುರುಕ್ಷೇತ್ರಕ್ಕೆ ಬಂದು ಅಲ್ಲಿ ಬಿಡಾರ ಮಾಡಿದ್ದಾರೆ. ಅಲ್ಲಿ ವಿಶೇಷವಾದ ಕ್ರಮದಲ್ಲಿ ನಾನಾ ಯಜ್ಞಗಳನ್ನ, ದಕ್ಷಿಣೆಗಳನ್ನ, ವ್ರತಗಳನ್ನ, ಸೋಮರಸವನ್ನ, ಪಾನ ಇತ್ಯಾದಿಗಳನ್ನ ಮಾಡಿದ ಎಲ್ಲ ಮಹಾನುಭಾವರಾದ ರಾಜರುಗಳೆಲ್ಲ ಧರ್ಮರಾಜನ ಸಪೋರ್ಟ್ ಆಗಿ ಬಂದು ನಿಂತಿದ್ದಾರೆ ಅಂತ ಕೇಳಿದ್ವಿ. ಅಲ್ಲಿಂದ ಇನ್ನು ಮುಂದಕ್ಕೆ ಜನಮೇಜಯ ಹೇಳ್ತಾನೆ, ದುರ್ಯೋಧನನ ಸೈನ್ಯ ಹೇಗೆ ಹೊರಡಿತು ಅಂತ. ಯುಧಿಷ್ಠಿರಂ ಸಹಾನೀಕಂ ಉಪಾಯಾಂತಂ ಯುಯುತ್ಸುನ ಸನ್ನಿವಿಷ್ಟಂ ಕುರುಕ್ಷೇತ್ರೇ ವಾಸುದೇವೇನ ಪಾಲಿತಂ ವಿರಾಟ ದೃಪದಾಭ್ಯಾಂಚ ಸಪುತ್ರಾಭ್ಯಾಂ ಸಮನ್ವಿತಂ ಕೇಕಯೈರ್ವೃಷ್ಣಿಭಿಶ್ಚೈವ ಪಾರ್ಥಿವೈಃ ಶತಶೋವೃತಂ ಮಹೇಂದ್ರಂ ಇವ ಚಾದಿತ್ಯೈಃ ಅಭಿಗುಪ್ತಂ ಮಹಾರಥೈಃ ಶ್ರುತ್ವಾ ದುರ್ಯೋಧನೋ ರಾಜಾ ಕಿಂಕಾರ್ಯಂ ಸಂಪತ್ಯಪದ್ಯತ ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ಮಹಾಮತೆ ಸಂಭ್ರಮೇ ತು ಮೂಲೆ ತಸ್ಮಿನ್ ಯದಾಸೀತ್ ಕುರುಜಾಂಗಲೇ ಯಥ ಯೇಯುರಿಮೇ ದೇವಾನ್ ಸೇಂದ್ರಾನಪಿ ಸಮಾಗಮೆ ಪಾಂಡವಾಃ ವಾಸುದೇವಶ್ಚ ವಿರಾಟದ್ರುಪದೌ ತಥಾ ಧೃಷ್ಟದ್ಯುಮ್ನಶ್ಚ ಪಾಂಚಾಲ್ಯಃ ಶಿಖಂಡೀ ಚ ಮಹಾರಥಃ ಯುಧಾಮನ್ಯುಶ್ಚ ವಿಕ್ರಾಂತೋ ದೇವೈರಪಿ ದುರಾಸದಃ ಏತದಿಚ್ಛಾಮ್ಯಹಂ ಶ್ರೋತುಂ ವಿಸ್ತರೇಣ ತಪೋಧನ ಕುರೂಣಾಂ ಪಾಂಡವಾನಾಂಚ ಯದ್ಯದಾಸೀತ್ ವಿಚೇಷ್ಟಿತಂ. ವೈಶಂಪಾಯನ ಉವಾಚ ಪ್ರತಿಯಾತೆ ತುದಾಶಾರ್ಹೇ ರಾಜಾ ದುರ್ಯೋಧನಸ್ತತಾ ಕರ್ಣಂ ದುಶ್ಯಾಸನಂ ಚೈವ ಶಕುನಿಂ ವಾಕ್ಯಮಬ್ರವೀತ್ ಅಕೃತೇನೈವ ಕಾರ್ಯೇಣ ಗತಃ ಪಾರ್ಥಾನಧೋಕ್ಷಜಃ ಸಯೇನಾನ್ಮನ್ಯುನಾವಿಷ್ಟೋ ಧ್ರುವಂ ಧಕ್ಷತ್ಯ ಸಂಶಯಂ ಇಷ್ಟೋ ಹಿ ವಾಸುದೇವಸ್ಯ ಪಾಂಡವೈರ್ಮಮ ವಿಗ್ರಹಃ ಭೀಮಸೇನಾರ್ಜುನೌ ಚೈವ ದಾಶಾರ್ಹಸ್ಯ ಮತೆ ಸ್ಥಿತೌ ಅಜಾತಶತ್ರುರತ್ಯರ್ಥಂ ಭೀಮಾರ್ಜುನವಶಾನುಗಃ ನಿಕೃತಶ್ಚ ಮಯಾ ಪೂರ್ವಂ ಸಹ ಸರ್ವೈಃ ಸಹೋದರೈಃ ವಿರಾಟದ್ರುಪದೌ ಚೈವ ಕೃತವೈರೌ ಮಯಾ ಸಹ ತೌ ಚ ಸೇನಾ ಪ್ರಣೇತಾರೌ ವಾಸುದೇವ ವಶಾನುಗೌ ಭವಿತಾ ವಿಗ್ರಹ ಸೋಯಂ ತುಮುಲೋ ರೋಮಹರ್ಷಣಃ ತಸ್ಮಾತ್ ಸಾಂಗ್ರಾಮಿಕಂ ಸರ್ವಂ ಕಾರಯಧ್ವಮತಂದ್ರಿತಾಃ ಶಿಬಿರಾಣಿ ಕುರುಕ್ಷೇತ್ರೇ ಕ್ರಿಯಂತಾಂ ವಸುಧಾಧಿಪಾಃ ಸುಪರ್ಯಾಪ್ತಾವಕಾಶಾನಿ ದುರಾದೇಯಾನಿ ಶತ್ರುಭಿಃ ಆಸನ್ನಜಲಕೋಷ್ಠಾನಿ ಶತಶೋಥ ಸಹಸ್ರಶಃ अच्छेद्याहारमार्गाणि रत्नोच्छयचितानि च विविधायुधपूर्णानि पताकाध्वजवन्ति च समाश्च तेषां पन्थानः क्रियन्तां नगरात् बहिः प्रयाणं घुष्यतामद्य श्वो भूत इति माचिरम्. ಜನಮೇಜಯ ಮಹಾರಾಜನ ಪ್ರಶ್ನೆ, ಸ್ವಾಮಿ, ನಮ್ಮ ಹಿರಿಯರೆಲ್ಲ ಹೊರಟರು ಯುದ್ಧ ಮಾಡಬೇಕು ಅಂತ.
ವಿಶೇಷವಾಗಿ ಅದು ಕೃಷ್ಣದೇವರು ಕಾಪಾಡ್ತಾ ಇದ್ದಾರೆ ನಮ್ಮ ಹಿರಿಯರನ್ನ. ವಿರಾಟ, ದೃಪದ, ಕೇಕಯ, ವೃಷ್ಣಿ, ಅನೇಕ ರಾಜರುಗಳು, ಹಾಗೆ ಅದಿತಿಯ ಮಕ್ಕಳನ್ನ ಇಂದ್ರದೇವರು ರಕ್ಷಣೆ ಮಾಡಿದಂತೆ ನಾನಾ ಮಹಾರಥರುಗಳು ಧರ್ಮರಾಜನನ್ನ ಹಾಗೆ ಸುತ್ತುವರೆದಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳಿದಂತಹ ದುರ್ಯೋಧನ ಏನ್ ಮಾಡ್ದ? ಅವನ ಪ್ಲಾನಿಂಗ್ ಏನಿತ್ತು? ನನಗದನ್ನ ವಿಸ್ತಾರವಾಗಿ ಕೇಳಬೇಕು. ಅಂದ್ರೆ ಕುರುಜಾಂಗಲದಲ್ಲಿ ಇದೊಂದು ಸಂಭ್ರಮ, ಇದು ಯುದ್ಧದ ವಿಚಿತ್ರವಾದ ಸಂಭ್ರಮ. ಆ ಕುರುಜಾಂಗಲದಲ್ಲಿ ಏನಾಯ್ತು? ಕುರುಜಾಂಗಲ ಅಂದ್ರೆ ಕುರುಕ್ಷೇತ್ರ ಅಂತ. ಆ ಕುರುಕ್ಷೇತ್ರದಲ್ಲಿ ಏನಾಯ್ತು ಅವಾಗ ಅಂತ ನನಗೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ ಸ್ವಾಮಿ. ಯಾಕೆ ಅಂತಂದ್ರೆ ಪಾಂಡವರು ಮತ್ತೆ ಕೃಷ್ಣ, ವಿರಾಟ, ದೃಪದ ಇವರೆಲ್ಲ ಒಟ್ಟಿಗೆ ಸೇರ್ಬಿಟ್ರೆ ಇಂದ್ರದೇವರಿಗೆ ಭಯವನ್ನ ಕೊಡತಕ್ಕಂತಹ ಅಪಾರವಾದ ಒಂದು ಸಾಮರ್ಥ್ಯ, ಬಲ, ಪರಾಕ್ರಮ ಇವ್ರದೆಲ್ಲ. ಅಂಥವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಅಂದ್ರೆ ಅವರೆಲ್ಲ ಅಲ್ಲಿ ಏನ್ ಮಾಡಿದ್ರು ಅಂತ ನನಗೆ ಕೇಳಬೇಕು ಅಂತ ಆಸೆ ಇದೆ. ದಯಮಾಡಿ ತಾವು ತಿಳಿಸಿಕೊಡ್ಬೇಕು. ದುಷ್ಟದ್ಯುಮ್ನ, ಪಾಂಚಾಲ್ಯ, ಶಿಖಂಡಿ ಇವರೆಲ್ಲ ಮಹಾರಥರು. ಯುಧಾಮನ್ಯುಶ್ಚ ವಿಕ್ರಾಂತಹ, ಮಹಾಪರಾಕ್ರಮಿ ಯುಧಾಮನ್ಯು. ಇದೇ ವಾಕ್ಯ, ಯುಧಾಮನ್ಯುಶ್ಚ ವಿಕ್ರಾಂತಹ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ದೇವತೆಗಳಿಗೂ ಇವ್ರ ಹತ್ರ ಬಂದು ಯುದ್ಧ ಮಾಡ್ಲಿಕ್ಕಾಗಲ್ಲ, ಅಷ್ಟು ಬಲ ಯುಧಾಮನ್ಯು, ದೃಷ್ಟದ್ಯುಮ್ನ ಇವರೆಲ್ಲರಿಗೂ, ಶಿಖಂಡಿ. ಇದರಿಂದ ಅವರಿಬ್ಬರು ಏನ್ ಮಾಡಿದ್ರು? ನಮ್ಮ ತಾತನ ಕಡೆಯವರು ಏನ್ ಮಾಡಿದ್ರು? ಅವರು ತಾತನ ಕಡೆಯವರೇ, ಮುತ್ತಾತನೇ. ಅವ್ರು ಏನ್ ಮಾಡಿದ್ರು? ಅದನ್ನ ಕೇಳಬೇಕು ಅನ್ನುವ ಆಸೆ ನಂಗೆ ತುಂಬಾ ಆಗ್ತಿದೆ ಸ್ವಾಮಿ ಅಂತಂದಾಗ ವೈಶಂಪಾಯನರಂತಾರೆ, ಸಂಧಾನಕ್ಕೆ ಅಂತ ಹೋದ ಕೃಷ್ಣ ವಾಪಸ್ಸು ಬಂದ ಮೇಲೆ ದುರ್ಯೋಧನ ಅವನ ಗುಂಪಿನವರನ್ನ ಕರ್ಕೊಂಡು ಮಾತಾಡ್ತಾನೆ. ಅಂದ್ರೆ ಎಲ್ಲ ಮುಗಿದ ಮೇಲೆ ಕರ್ಣ ಕೃಷ್ಣದೇವರನ್ನ, ಕುಂತಿಯನ್ನ ನೋಡ್ಕೊಂಡು ಮಾತಾಡ್ಕೊಂಡು ವಾಪಸ್ಸು ಬಂದ ಮೇಲೆ, ಇವರು 3 ಜನ ಇದಾರಲ್ಲ, ದುಷ್ಟ ಚತುಷ್ಟಯ ಅಂತ ಏನ್ ಹೇಳಿದೆ, ಅದರಲ್ಲಿ ಕರ್ಣ, ದುಶ್ಯಾಸನ, ಶಕುನಿ, ಇವರು 3 ಜನಗಳನ್ನ ದುರ್ಯೋಧನ ಕರೆದು ಮಾತಾಡ್ತಾನೆ. ಕೃಷ್ಣ ಹೋಗಿದ್ದಾನೆ, ಅವನು ಬಂದ ಕೆಲಸ ಆಗಿಲ್ಲ. ಕೋಪ ಅವನಿಗೆ. ಆ ಕೋಪದಿಂದ ಏನ್ ಮಾಡಬಹುದು ಕೃಷ್ಣ ಅಂದ್ರೆ, ನಮ್ಮ ಸಪೋರ್ಟಿಗೆ ಯಾವ್ಯಾವ ರಾಜರು ಬಂದಿದ್ದಾರೆ ಅವ್ರನ್ನೆಲ್ಲ ಸುಟ್ಟಾಕ್ಬಹುದು, ಸಿಟ್ಟು ಮಾಡ್ಕೊಂಡು ಸುಟ್ಟು ಬೂದಿ ಮಾಡಬಹುದು ಅವ್ರನ್ನೆಲ್ಲ. ನೋಡಿ ಕೃಷ್ಣದೇವರ ಮನಸ್ಸಲ್ಲಿ ಏನಿದೆ ಅಂತ ದುರ್ಯೋಧನನಿಗೆ ಗೊತ್ತು. ಯಾಕೆಂದ್ರೆ ದೇವರನ್ನ ದ್ವೇಷ ಮಾಡೋದೇ ತಪಸ್ಸಿನ ಪೂರ್ಣವಾದ ಸಾಧನೆ ಅಲ್ವಾ ದುರ್ಯೋಧನನಿಗೆ. ಕೃಷ್ಣ ಭೀಮರ ದ್ವೇಷ ತಪಸ್ಸಾಧನೆ ಆಗ್ಬೇಕಲ್ಲ ಅವರಿಗೆ. ಏನ್ ಕೃಷ್ಣ ಏನು ಸಂಧಾನ ಮಾಡಬೇಕು ಅಂತ 100% ಒಳ್ಳೆ ಮನಸ್ಸಿಂದ ಬಂದಿರ್ಲಿಲ್ಲ. ಅವನಿಗೆ ಗೊತ್ತು ಕೃಷ್ಣನಿಗೂ ಬೇಕಾದ್ದೇ ಗಲಾಟೆ. ಈ ಭೀಮಾರ್ಜುನರಿದ್ದಾರಲ್ಲ, ಕೃಷ್ಣ ಹೇಳ್ದಾಗೆ ಕೇಳ್ತಾನೆ. ಆ ಅಜಾತ ಶತ್ರು ಧರ್ಮರಾಜ ಅವನು ಅಷ್ಟೇ, ಭೀಮಾರ್ಜುನರು ಹೇಳ್ದಾಗ ಕೇಳ್ತಾನೆ. ಭೀಮಾರ್ಜುನರು ಯಾರು ಹೇಳ್ದಾಗ ಕೇಳ್ತಾರೆ? ಕೃಷ್ಣ ಹೇಳ್ದಾಗ ಕೇಳ್ತಾನೆ. ಧರ್ಮರಾಜ ಯಾರು ಹೇಳ್ದಾಗ ಕೇಳ್ತಾನೆ? ಭೀಮಾರ್ಜುನರು ಹೇಳ್ದಾಗ. ಅಂದ್ರೆ ಒಟ್ನಲ್ಲಿ ಎಲ್ಲ ಕೃಷ್ಣನ ವಶದಲ್ಲೇ ಇದ್ದಾರೆ. ನನಗೇನು, ಅವನು ಅವನ ತಮ್ಮಂದ್ರು ಸೇರ್ಕೊಂಡು ನನಗೆ ಮಾಡಿದ ಅವಮಾನ, ನನಗೆ ಕೊಟ್ಟ ತೊಂದರೆ, ನನಗೆ ಮಾಡಿದ ಅಪಚಾರಗಳು ಒಂದಾ ಎರಡ? ನೋಡಿ ಇವನು ಹೇಳೋ ಮಾತುಗಳಿಗೆ, ಎಂಥ ದುಷ್ಟ. ಪಾಂಡವರು ನನಗೇನು ಕಡಿಮೆ ಹಿಂಸೆ ಕೊಟ್ಟಿದಾರ? ಈ ವಿರಾಟ, ದೃಪದ ಅವರೇನ್ ನನಗೇನು ಫ್ರೆಂಡ್ಸ್ ಅಲ್ಲ, ನಾನು ಅವರ ದ್ವೇಷ ಮಾಡಿದವನೇ. ಅವರೆಲ್ಲ ಕೃಷ್ಣನ ಕಂಟ್ರೋಲ್ನಲ್ಲೇ ಇದ್ದಾರೆ, ಅವರೇ ಪಾಂಡವರ ಸೇನಾಧಿಪತಿಗಳಾಗ್ತಾರೆ. ಇದರಿಂದ ಒಳ್ಳೆ ಯುದ್ಧ ಆಗತ್ತೆ. ರೋಮಹರ್ಷಣ, ರೋಮಾಂಚನವನ್ನು ಉಂಟು ಮಾಡುವ ಯುದ್ಧ ಆಗತ್ತೆ. ಆದ್ದರಿಂದ ನಾವು ರೆಡಿ ಆಗ್ಬೇಕು, ಬೇಗ ಲೇಟ್ ಮಾಡಬಾರ್ದು, ಬೇಗ ಹೊರಟ್ಬಿಡ್ಬೇಕು. ನಾವು ರೆಡಿ ಮಾಡ್ಕೊಳ್ಳಿ. ಕುರುಕ್ಷೇತ್ರದಲ್ಲಿ ಶಿಬಿರಗಳನ್ನು ನಿರ್ಮಾಣ ಮಾಡ್ರಿ ರಾಜರುಗಳಿಗೆ.
ಎಲ್ಲೆಲ್ಲ ಅವಕಾಶ ಇದೆಯೋ ನೀರಿನ ಸಮೀಪದಲ್ಲಿ, ಸುಮ್ಮನೆ ನೀರು ಒದ್ದಾಡಬಾರದು. ತೀರ್ಥಗಳೆಲ್ಲಿದೆ, ಸರೋವರಗಳೆಲ್ಲಿದೆ, ಅಲ್ಲೆಲ್ಲ ಅದ್ಭುತವಾದ ಶಿಬಿರಗಳನ್ನು ನಿರ್ಮಾಣ ಮಾಡಬೇಕು. ಊಟ ತಿಂಡಿ ಸಪ್ಲೈ ಮಾಡಕ್ಕೆ ಚೆನ್ನಾಗಿರ್ಬೇಕು. ರತ್ನಗಳ ರಾಶಿಗಳಿಂದ, ಅಂದ್ರೆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಬೇಕಲ್ಲ ಯುದ್ಧ ಮಾಡುವಾಗ, ಅದಕ್ಕೆ ರತ್ನಗಳ ರಾಶಿ ರೆಡಿಯಾಗಿರ್ಬೇಕು. ಆಯುಧಗಳಿರ್ಬೇಕು, ಪತಾಕೆಗಳಿರ್ಬೇಕು, ಧ್ವಜಗಳಿರ್ಬೇಕು. ಕುರುಕ್ಷೇತ್ರ ಹೊರಗಿದೆ, ಅಲ್ಲಿ ಹೋಗುವ ದಾರಿ ಸ್ವಲ್ಪ ಸರಿಗಿಲ್ಲ ಹಸ್ತಿನಾವತಿ. ಅದಕ್ಕೆ ಮೊದಲು ರೋಡ್ ರೆಡಿ ಮಾಡ್ರಿ. ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಹೀಗೆ ಉಲ್ಲೇಖ ಬರುತ್ತೆ. ಭರತ ರಾಮದೇವರನ್ನ ದರ್ಶನ ಮಾಡಬೇಕು ಅಂತ ಕಾಡಿಗೆ ಬರುವಾಗ ಕಾಡಿನ ದಾರಿಯಲ್ಲಿ ರೆಡಿ ಮಾಡಿಸ್ಬಿಟ್ನಂತೆ. ಮರಗಳೆಲ್ಲ ಕಡಿದು ಒಳ್ಳೆ ರೋಡ್ ಮಾಡಿಬಿಟ್ರು ಅನ್ನೋ ಉಲ್ಲೇಖ ರಾಮಾಯಣದಲ್ಲಿ ಬರುತ್ತೆ. ಹಾಗೆ ಇವ್ರು ಹೇಳ್ತಾ ಇದ್ದಾರೆ, ರೋಡ್ಗಳು ರೆಡಿ ಮಾಡ್ರಿ. ಫಸ್ಟ್ ರೋಡ್ ರೆಡಿ ಮಾಡ್ರಿ, ಇವತ್ತೇ ಅನೌನ್ಸ್ ಮಾಡ್ರಿ, ಲೇಟ್ ಮಾಡಬೇಡಿ. ನಾಳೆ ಬೆಳಗ್ಗೆ, ಅಂದ್ರೆ ಧರ್ಮರಾಜ ನಮಗೆ ಮಾಡೋ ಪಾಠ ನಾಳೆ ಅನ್ಬೇಡ, ಇವತ್ತೇ ಮಾಡುವಂತ. ಇದು ಧರ್ಮರಾಜ ಮಾಡುವಂತ ಪಾಠ. ಹೊರಡ್ಬೇಕು, ಶುಭಸ್ಯ ಶೀಘ್ರಂ. ಒಂದು ಉತ್ಸಾಹ ಬಂತು ಅಂತಂದ ಮೇಲೆ ಶುರು ಮಾಡಿಬಿಡ್ಬೇಕು ಅವತ್ತೇ. ನಾಳೆ ಅಂತ ಕೂತ್ರ ಆಗಲ್ಲ, ನಾಳೆ ಅನ್ನೋದು ಹಾಳು ಅಂತ. ಇವನ್ ನೋಡ್ರಿ, ನಾಳೆ ಬೆಳಗ್ಗೆನೆ ಪ್ರಯಾಣ ಅಂತ ಇವತ್ತೇ ಅನೌನ್ಸ್ ಮಾಡಿಬಿಡಿ. ಅಂದ್ರೆ ಜೀವಗಳ ಭೇದ, ಜೀವಗಳ ಆಲೋಚನಾ ಕ್ರಮದಲ್ಲೂ ಭೇದ ಎಷ್ಟಿದೆ ಅಂತ ಗೊತ್ತಾಗತ್ ನೋಡಿ ನಮ್ಗೆ ಇದರಲ್ಲಿ. ಸರಿ, ಅನೌನ್ಸ್ ಮಾಡಿ ಅಂತ ಆದೇಶ ಆಗ್ತಾ ಇದ್ದ ಹಾಗೇನೆ ತೌ ತಥೇತಿ ಪ್ರತಿಜ್ಞಾಯ ಶ್ವಭೂತೆ ಚಕ್ರಿರೇ ತಥಾ ಹೃಷ್ಟರೂಪ ಮಹಾತ್ಮಾನೋ ನಿವಾಸಾಯ ಮಹೀಕ್ಷಿತಾಂ ತತಸ್ತೆ ಪಾರ್ಥಿವಾಃ ಸರ್ವೇ ತಚ್ಛ್ರುತ್ವಾ ರಾಜಶಾಸನಂ ಆಸನೇಭ್ಯೋ ಮಹಾರ್ಹೇಭ್ಯಃ ಉದತಿಷ್ಠನ್ ಅಮರ್ಷಿತಾಃ ಬಾಹೂನ್ ಪರಿಘಸಂಕಾಶಾನ್ ಸಂಸ್ಪೃಶಂತಃ ಶನೈಸ್ತತಃ ಕಾಂಚನಾಂಗದದೀಪ್ತಾಂಶ್ಚ ಚಂದನಾಗರುರೂಷಿತಾನ್ ಉಷ್ಣೀಷಾಣಿ ನಿಯಚ್ಛन्तಃ ಪುಂಡರೀಕನಿಭೈಃ ಕರೈಃ ಅಂತರೀಯೋತ್ತರೀಯಾಣಿ ಭೂಷಣಾನಿ ಚ ಸರ್ವಶಃ ತೇ ರಥಾನ್ ರಥಿನಃ ಶ್ರೇಷ್ಠಾಃ ಹಯಾಂಶ್ಚ ಹಯಕೋವಿದಾಃ ಸಜ್ಜಯಂತಿ ಸ್ಮ ನಾಗಾಂಶ್ಚ ನಾಗಶಿಕ್ಷಾಸ್ವನುಷ್ಠಿತಾಃ ಅಥ ವರ್ಮಾಣಿ ಶಸ್ತ್ರಾಣಿ ಕವಚಾನಿ ಬಹೂನಿ ಚ ವಿವಿಧಾನಿ ಚ ತೀಕ್ಷ್ಣಾನಿ ಚಕ್ರುಃ ಸಜ್ಜಾನಿ ಸರ್ವಶಃ ಪದಾತಯಶ್ಚ ಪುರುಷಾಃ ಶಸ್ತ್ರಾಣಿ ವಿವಿಧಾನಿ ಚ ಉಪಾಜಹೃಃ ಶರೀರೇಷು ಹೇಮಚಿತ್ರಾಣ್ಯನೇಕಶಃ ತದುತ್ಸವ ಇವೋದಗ್ರಂ ಸಂಪ್ರಕೃಷ್ಟನರಾವೃತಂ ನಗರಂ ಧರ್ತರಾಷ್ಟ್ರಸ್ಯ ಭಾರತಾಸೀತ್ ಸಮಾಕುಲಂ ಜನೌಘ ಸಲಿಲಾವರ್ತೋ ರಥನಾಗಾಶ್ವಮೀನವಾನ್ ಶಂಖದುಂದುಭಿ ನಿರ್ಘೋಷಃ ಕೇಶ ಸಂಚಯ ರತ್ನವಾನ್ ಚಿತ್ರಾಭರಣ ವರ್ಮೋಭಿಃ ಶಸ್ತ್ರ ನಿರ್ಮಲ ಫೇನವಾನ್ ಪ್ರಾಸಾದಮಾಲಾದ್ರಿವೃತೋ ರಥ್ಯಾಪಣಮಹಗ್ರಹಃ ಯೋಗಚಂದ್ರೋದಯೋದ್ಭೂತಃ ಕುರು ರಾಜಬಲಾರ್ಣವಃ ವ್ಯದೃಶ್ಯತ ತದಾ ರಾಜನ್ ಚಂದ್ರೋದಯ ಇವಾರ್ಣವಃ. ಹೇಗಿದೆ ಅದು ವೈಭವ? ಹಾಗೆ ಆಗ್ಲಿ ಅಂತ ಅವರೆಲ್ಲ ಏನ್ ಸಂತೋಷವೋ ಅವ್ರಿಗೆಲ್ಲ ಎದ್ದು ಬಿಟ್ರ ಆಸನದಿಂದ. ಹಾಗೆ ಆಗ್ಲಿ, ಪಾಂಡವರನ್ನ ಹೊಡೆದು ಬಿಡೋಣ, ಪಾಂಡವರನ್ನ ಕೊಂದು ಇಡೀ ರಾಜ್ಯವನ್ನು ನಾವೇ ಪರಿಪಾಲನೆ ಮಾಡಿಬಿಡೋಣ ಅಂತ ಅವರೆಲ್ಲ ಪ್ರತಿಜ್ಞೆಗಳನ್ನ ಮಾಡ್ತಾರಂತೆ. ಹೋಗಿ ಬಿಡಾರಗಳನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಬಂದಿದ್ರಲ್ಲ ಕೌರವನ ಪಕ್ಷಪಾತಿಗಳಾದ ರಾಜರುಗಳು, ಅವರೆಲ್ಲ ಎದ್ದು ಅವ್ರ ಕೈಯೆಲ್ಲ ಮೇಲೆತ್ಬಿಟ್ರು. ಅಂತ ಮೈಯೆಲ್ಲ ಏನು ಆನಂದ, ಅವ್ರಿಗೆಲ್ಲ ಮೈಕೈನೆಲ್ಲ ಮುಟ್ಕೊಳ್ತಾ ಇದ್ದಾರೆ. ತಲೆ ಮೇಲೆ ಹಾಕೊಂಡಿದ್ರಲ್ಲ ರುಮಾಲು, ಉಷ್ಣೀಶ, ಅದನ್ನೆಲ್ಲ ರೆಡಿ ಅಂದ್ರೆ ಸರಿ ಮಾಡ್ಕೊಂತಾ ಇದ್ದಾರೆ. ಅದನ್ನ ಉತ್ತರೀಯ, ಒಳಗಿನ ವಸ್ತ್ರ, ಆಭರಣಗಳು ಅದೆಲ್ಲವನ್ನ ಸರಿ ಮಾಡ್ಕೊಳ್ತಾ ಎದ್ರು ಆಸನಗಳಿಂದ. ಆ ಆಸನವೂ ಸಾಮಾನ್ಯ ಅಲ್ಲ, ಒಳ್ಳೆ ಆಸನಗಳು. ಎದ್ರು ಯಾರಿಗೆ? ರಥದಲ್ಲಿ
ರಥವನ್ನ ಹೆಂಗ್ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆಯೋ ಅವರೆಲ್ಲ ರಥಗಳನ್ನು ರೆಡಿ ಮಾಡ್ತಾರೆ. ಅಶ್ವಗಳ ಬಗ್ಗೆ ತಿಳಿದವರು ಕುದುರೆಗಳನ್ನ, ಆನೆಗಳ ಬಗ್ಗೆ ತಿಳಿದವರು ಆನೆಗಳನ್ನು ರೆಡಿ ಮಾಡ್ತಾರಂತೆ. ಕವಚಗಳನ್ನ, ಶಸ್ತ್ರಗಳನ್ನ ರೆಡಿ ಮಾಡಿಕೊಡ್ತಾರೆ. ಪಾಪ ಅನೇಕ ಸೈನಿಕರು, ನಡ್ಕೊಂಡು ಹೋಗೋ ಸೈನಿಕರು ಬಂಗಾರದಿಂದ ಅಲಂಕಾರ ಮಾಡಿದ, ಬಂಗಾರದ ಕವಚಗಳಿಂದ ಅಲಂಕಾರ ಮಾಡಿದ ಆಯುಧಗಳನ್ನೆಲ್ಲ ತಗೊಂಡು ಹೊರಟ್ರು. ಭಾರತ ಅಂತ ಕರೀತಾರೆ ವೈಶಂಪಾಯನರು ಜನಮೇಜಯನನ್ನ. ಭರತ ವಂಶದಲ್ಲಿ ಬಂದವನೇ. ದುರ್ಯೋಧನನ ಆ ನಗರ ಹಸ್ತಿನಾವತಿಯಲ್ಲಿ ಎಂಥ ಉತ್ಸವ ಅವತ್ತು ಅಂತಂದ್ರೆ ಅಬ್ಬಬ್ಬಬ್ಬಬ್ಬ. ಜನಗಳಿದ್ದಾರೆ, ರಾಜರಿದ್ದಾರೆ, ಸೈನಿಕರಿದ್ದಾರೆ, ಸೇನಾಪತಿಗಳಿದ್ದಾರೆ, ಸಾಮಂತರಿದ್ದಾರೆ, ವಾಹನಗಳಿವೆ. ತುಂಬಿ ಹೋಯಿತು ಇದರಿಂದ. ಸಮುದ್ರ ಸಮುದ್ರ ಇದ್ದಾಗಿತ್ತಂತೆ. ಹೇಗೆ ಸಮುದ್ರ ಅದು ಅಂತಂದ್ರೆ ಜನಗಳ ಗುಂಪೆ ಅದರ ಆವರ್ತ. ಆವರ್ತ ಅಂದ್ರೆ ಸುಳಿ ತಿರುಗೋದು. ರಥ, ಆನೆ, ಕುದುರೆಗಳೇ ಮೀನು, ಶಂಖ ದುಂದುಭಿಗಳು ಸಮುದ್ರದ ಶಬ್ದ, ದುಡ್ಡು, ಹಣ, ಅದು ರತ್ನ, ಸಮುದ್ರದಲ್ಲಿರುವ ರತ್ನಗಳು, ಆಭರಣಗಳು, ಕವಚಗಳು, ಇದೆಲ್ಲ ಆ ಸಮುದ್ರದ ಅಲೆಗಳು. ಶಸ್ತ್ರಗಳೇ ನೊರೆಗಳು, ಮನೆಗಳೆನ್ನುವ ಮಾಲೆಗಳು, ಪರ್ವತಗಳು, ರಸ್ತೆಗಳಿದ್ವು, ಅಂಗಡಿಗಳಿದ್ವು, ಇದೆಲ್ಲ ಸಮುದ್ರದಲ್ಲಿ ಇದ್ದಂತಹ ಮೊಸಳೆಗಳು. ಉಪಾಯ, ಪ್ಲಾನಿಂಗ್, ಆ ಪ್ಲಾನಿಂಗೇ ಚಂದ್ರೋದಯ. ಇಂತಹ ಅದ್ಭುತವಾದ ವ್ಯವಸ್ಥೆಗಳಿಂದ ಕೂಡಿದ ಕೌರವ ಸೈನ್ಯ ಸಾಗರ ಸಮುದ್ರೋದಯ. ಆ ಚಂದ್ರೋದಯ ಕಾಲದಲ್ಲಿ ಅಂದ್ರೆ ಹುಣ್ಣಿಮೆಯಲ್ಲಿ ಸಮುದ್ರ ಹೇಗಿರುತ್ತೆ, ಉಕ್ಕಿ ಏರುತ್ತಲ್ಲ ಮೇಲೆ, ಕಾಣಿಸ್ತಾ ಇತ್ತಪ್ಪ. ಸಾಮಾನ್ಯ ಅಲ್ಲ ಅದು. ಕೌರವರಲ್ಲೇನು ಸಾಮಾನ್ಯರಲ್ಲ, ಎಲ್ಲ ದೈತ್ಯ ಪುಂಗವರೇ ತಾನೆ ಅವೆಲ್ಲ. ಅದರಿಂದ ಅವರು ರೆಡಿ ಆದ್ರು, ಇವರಾಗ್ಲೇ ಬಂದು ಕೂತ್ರು. ಈ ಟೈಮಲ್ಲಿ ಏನಾಯ್ತು ಅನ್ನೋದನ್ನು ಹೇಳ್ತಾರೆ. ವಾಸುದೇವಸ್ಯ ತದ್ವಾಕ್ಯಂ ಅನುಸ್ಮೃತ್ಯ ಯುಧಿಷ್ಠಿರ ಪುನಃ ಪಪ್ರಚ್ಛ ವಾರ್ಷ್ಣೇಯಂ ಕಥಂ ಮಂದೋ ಬ್ರವೀದಿದಂ ಅಸ್ಮಿನ್ನಭ್ಯಾಗತೆ ಕಾಲೇ ಕಿಂಚನ ಕ್ಷಯಮಚ್ಯುತ ಕಥಂಚ ವರ್ತಮಾನ ವೈ ಸ್ವಧರ್ಮಾನ್ನಚ್ಚ ವೇಮಹಿ ದುರ್ಯೋಧನಸ್ಯ ಕರ್ಣಸ್ಯ ಶಕುನೇ ಸೌಬಲಸ್ಯ ಚ ವಾಸುದೇವಮತಗ್ನೋಸಿ ಮಮ ಸಭ್ರಾತೃಕಸ್ಯ ಚ ವಿದುರಸ್ಯಾಪಿ ತದ್ವಾಕ್ಯಂ ಶ್ರುತಂ ಭೀಷ್ಮಸ್ಯ ಚೋಭಯೋಃ ಕುಂತ್ಯಾಶ್ಚ ವಿಪುಲ ಪ್ರಜ್ಞಾ ಕಾರ್ಷ್ಯೇನ ತೇ ಶ್ರುತ ಸರ್ವಮೇತಿಕ್ರಮ್ಯ ವಿಚಾರ್ಯ ಚ ಪುನಃ ಪುನಃ ಯನ್ನಃ ಕ್ಷಮಂ ಮಹಾಬಾಹೋ ತದ್ಬ್ರವೀಹ್ಯ ವಿಚಾರಯನ್ ಶ್ರುತ್ವೈತದ್ಧರ್ಮರಾಜಸ್ಯ ಧರ್ಮಾರ್ಥ ಸಹಿತಂ ವಚಃ ಮೇಘದುಂದುಭಿರ್ಘೋಷಃ ಕೃಷ್ಣೋ ವಾಕ್ಯಮಥಾ ಬ್ರವೀತ್ ಉಕ್ತವಾನಸ್ಮಿ ಯದ್ವಾಕ್ಯಂ ಧರ್ಮಾರ್ಥ ಸಹಿತಂ ಹಿತಂ ನತು ತನ್ನಿಕೃತಿ ಪ್ರಜ್ಞೆ ಕೌರವೇ ಪ್ರತಿಷ್ಠತಿ ನ ಚ ಭೀಷ್ಮಸ್ಯ ದುರ್ಮೇಧಾ ಶೃಣೋತಿ ವಿದುರಸ್ಯ ವಾ ಮಮ ವಾ ಭಾಷಿತಂ ಕಿಂಚಿತ್ ಸರ್ವಮೇತನ್ನಿರರ್ಥಕಂ ನೈಷ ಕಾಮಯತೆ ಧರ್ಮಂ ನೈಷ ಕಾಮಯತೆ ಯಶಃ ಜಿತಂ ಸಮನ್ಯತೆ ಸರ್ವಂ ದುರಾತ್ಮಾ ಕರ್ಣಮಾಶ್ರಿತಃ ಬಂಧಮಾಜ್ಞಾಪಯಾಮಾಸ ಮಮ ಚಾಪಿ ಸುಯೋಧನಃ ನ ಚ ತ್ವಂ ಲಬ್ಧವಾನ್ ಕಾಮಂ ದುರಾತ್ಮಾ ಶಾಸನಾತಿಗಃ ನ ಚ ಭೀಷ್ಮೋ ನ ಚ ದ್ರೋಣೋ ಯುಕ್ತಂ ತತ್ರಾಹತುರ್ವಚಃ ಸರ್ವೇ ತವನುವರ್ತಂತೆ ಋತೆ ವಿದುರಮಚ್ಯುತ ಶಕುನಿಃ ಸೌಬಲಶ್ಚೈವ ಕರ್ಣದುಶ್ಯಾಸನಾವಪಿ ತ್ವಯ್ಯುಕ್ತಾನ್ಯಭ್ಯಭಾಷಂತ ಮೂಢಾಃ ಪಂಡಿತಮಾನಿನಃ ಕಿಂಚೈತೇನ ಮಯೋಕ್ತೇನ ಯಾನ್ಯಭಾಷತ ಕೌರವಃ ಸಂಕ್ಷೇಪೇಣ ದುರಾತ್ಮಾಸು ನ ಯುಕ್ತಂ ತ್ವಯಿ ವರ್ತತೆ ಪಾರ್ಥಿವೇಷು ನ ಸರ್ವೇಷು ಯಯಿಮೇ ತವ ಸೈನಿಕಾಃ ಯತ್ಪಾಪಂ ಯನ್ನ ಕಲ್ಯಾಣಂ ಸರ್ವಂ ತಸ್ಮಿನ್ ಪ್ರತಿಷ್ಠಿತಂ ನ ಚಾಪಿ ವಯಮತ್ಯರ್ಥಂ ಪರಿತ್ಯಾಗೇನ ಕರ್ಹಿಚಿತ್ ಕೌರವೈಃ ಶಮಮಿಚ್ಛಾಮಃ ತತ್ರ ಯುದ್ಧಂ ಅನಂತರಂ. ಇವನಿಗೆ ಅಂದ್ರೆ ಧರ್ಮರಾಜನಿಗೆ ನಾ ಏನೋ ಮಾಡಬಾರ್ದು ಮಾಡ್ತಾ ಇದ್ದೇನೇನೋ, ನಾನ್ ತಪ್ಪು ಮಾಡ್ತಾ ಇದ್ದೀನೇನೋ ಅನ್ನುವಂತ ಫೀಲಿಂಗ್ ಅವನಿಗೆ. ಮತ್ತೆ ಮತ್ತೆ ಕೃಷ್ಣದೇವರನ್ನ ಕೇಳ್ತಾನೆ.
ದುರ್ಯೋಧನ ಹೇಗೆ ಮಾತಾಡ್ದ ಕೃಷ್ಣ ಆ ರೀತಿಯಲ್ಲಿ? ಮಾತಾಡ್ಬೋದಾ ಹಾಗೆ? ನನಗೆ ಯಾಕೋ ಮನಸ್ಸಿಲ್ಲ. ಅದೆಂಗ್ ಮಾತಾಡ್ತಾನವನು? ಈ ಸಂದರ್ಭದಲ್ಲಿ ನಾವ್ ಹೆಂಗಿರ್ಬೇಕು? ನಾವ್ ಏನ್ ಮಾಡಿದ್ರೆ ನಮ್ಮ ಧರ್ಮ ಹೋಗೋದಿಲ್ಲ ನೋಡಿ. ಪಾಪ ಅವನಿಗೆ ಎಂಥದ್ದೇ ಕಾಲ ಬಂದ್ರೂ ಕೂಡ ಧರ್ಮರಾಜನ ಆಲೋಚನೆ ಧರ್ಮ ಬಿಡಬಾರದು ಅಂತ. ನಾವು ಏನು ಮಾಡೋದ್ರಿಂದ ನಮ್ಮಿಂದ ಧರ್ಮ ಹೋಗೋದಿಲ್ಲ ಹೇಳು. ಯಾಕೆ ಅಂತಂದ್ರೆ ನಿನಗೆ ನನ್ನ ಅಭಿಪ್ರಾಯನೂ ಗೊತ್ತು, ಅವರ ಅಭಿಪ್ರಾಯವೂ ಗೊತ್ತು. ದುರ್ಯೋಧನಾದಿಗಳ ಅಭಿಪ್ರಾಯ, ಕರ್ಣ, ಶಕುನಿ ಅವರ ಅಭಿಪ್ರಾಯನೂ ಗೊತ್ತು, ನಂದು ಗೊತ್ತು. ವಿದುರ ಭೀಷ್ಮರ ಮಾತು ನೀನ್ ಕೇಳಿದ್ಯಾ, ಕುಂತಿ ಮಾತನ್ನು ಕೇಳಿದ್ದಿ, ಎಲ್ಲರ ಮಾತನ್ನು ಕೇಳಿದ್ದಿ. ಮತ್ತೆ 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 ವಿಚಾರ ಮಾಡದನ್ನ. ಇನ್ನೂ ಕಾಲ ಮಿಂಚಿಲ್ಲ. ಏನ್ ಮಾಡಬಹುದು, ಏನ್ ಮಾಡಬೇಕು ಅದನ್ನ ನೀನ್ ಹೇಳು ನಮಗೆ ಅಂದಾಗ ಧರ್ಮರಾಜನ ಮಾತು ಒಳ್ಳೆ ಮಾತೇ ಅದು ಪಾಪ. ಅಂದ್ರೆ ಅವನ ಚಿಂತೆ, ಅವನಿಗೆ ಅಯ್ಯೋ ಯುದ್ಧ ಮಾಡ್ಬೇಕಲ್ಲ, ರಾಜ್ಯಕ್ಕಾಗಿ ನಮ್ಮವರನ್ನ ಕೊಲ್ಬೇಕಲ್ಲ, ಅದೇ ಅವನಿಗೆ ಆಲೋಚನೆ. ಕೃಷ್ಣ ಹೇಳ್ತಾನೆ, ಎಷ್ಟೋ ಹೇಳಿದ್ನಯ್ಯ, ಕೇಳಲಿಲ್ಲ. ನಿಕೃತಿಯಲ್ಲೇ ಅವನ ಬುದ್ಧಿ. ನಿಕೃತಿ ಅಂದ್ರೆ ಮೋಸ, ಮೋಸ ಮಾಡೋದೇ ಅವನ ಬುದ್ಧಿ. ಆದ್ದರಿಂದ ನೀವೇ ಅವನಿಗೆ ಮೋಸ ಮಾಡಿದ್ದೀರಿ ಎನ್ನುವ ಅಭಿಪ್ರಾಯ ಅವನ ಮನಸ್ಸಲ್ಲಿ. ಆದ್ದರಿಂದ ಭೀಷ್ಮಾಚಾರ್ಯರು ಹೇಳಿದ್ದೂ ಕೇಳಲ್ಲ, ವಿದುರ ಹೇಳಿದ್ದೂ ಕೇಳಲ್ಲ, ನಾನು ಹೇಳಿದ್ದೂ ಕೇಳಲ್ಲ. ಧರ್ಮವೇ ಬೇಡ, ಕೀರ್ತಿ ಬೇಡ. ಅವನಿಗೆ ಕರ್ಣ ಒಬ್ಬ ಇದ್ರೆ ಸಾಕು. ಆ ಕರ್ಣ ಇದ್ದಾನೆ ಅಂದ್ರೆ ನಾನು ಗೆದ್ದಿದ್ದೇನೆ ಅಂತ ಆಗ್ಲೇ ಫೀಲ್ ಬಂದ್ಬಿಟ್ಟಿದೆ ಅವನಿಗೆ. ಆಲ್ರೆಡಿ ನಾನು ಆಲೇ ಗೆದ್ದು ಬಿಟ್ಟಿದ್ದೇನೆ ಅನ್ನುವಂತ ಫೀಲಿಂಗ್ ಅಲ್ಲೇ ಓಡಾಡ್ಕೊಂಡಿದ್ದಾನೆ ಅವನು. ಇವಾಗ ಹೇಳ್ತಾನೆ ನೋಡಿ ಕೃಷ್ಣ. ಅಂದ್ರೆ ಯಾವಾಗ ಅದನ್ನ ಹೇಳಿ ಉದ್ದೀಪನ ಮಾಡ್ಬೇಕು ಅವಾಗ ಹೇಳ್ತಾನೆ. ನನ್ನನ್ನೇ ಹಿಡ್ದಾಕ್ ಬಿಡ್ಬೇಕು ಅಂತ ಪ್ರಯತ್ನ ಪಟ್ಟ. ಬಂಧಮಾಜ್ಞಾಯಾಪಯಾಮಾಸ ಮಮ, ನನ್ನನ್ನ ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಪಟ್ಟ. ಆದ್ರೆ ಆಗ್ಲಿಲ್ಲ, ಅದು ಬೇರೆ ಮಾತು. ನಾ ವಿಶ್ವರೂಪ ತೋರಿಸಿಬಿಟ್ಟೆ ಅಂತ ಹೇಳಲಿಲ್ಲ ಕೃಷ್ಣ, ಹೇಳಲಿಲ್ಲ. ಅವನಿಗಾಗ್ಲಿಲ್ಲ. ನನ್ನನ್ನ ಕಟ್ಟಾಕ್ಬೇಕು ಅಂತ ನೋಡ್ದ. ಅರ್ಥ ಮಾಡ್ಕೊ ನೀನು, ಭೀಷ್ಮ ದ್ರೋಣ ಯಾರ ಮಾತು ಅಂದ್ರೆ ಕೃಷ್ಣದೇವರ ಹೇಳ್ತಾರೆ ನೋಡ್ರಿ, ಭೀಷ್ಮರಾಗ್ಲಿ ದ್ರೋಣರಾಗ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ. ಬೇಡಪ್ಪ ಬೇಡಪ್ಪ ಅಂತ ಮೇಲ್ಮೇಲೆ ತೇಲಿಸುವಂತಹ ಮಾತುಗಳನ್ನ ಬಿಟ್ರೆ ಏಯ್ ನಾವು ಸಪೋರ್ಟಿಗೆ ಬರಲ್ಲ ಕಣ ದುಷ್ಟ, ನೀನ್ ಮಾಡ್ಕೊ ಹೋಗೋ ಅಂದಿದ್ದಿದ್ರೆ, ಭೀಷ್ಮ ದ್ರೋಣ ಕೃಪ ಕರ್ಣಾಯುರು ಅಶ್ವತ್ಥಾಮಾದಿಗಳು ನಾನು ಸಪೋರ್ಟಿಗೆ ಬರೋದಿಲ್ಲ ಅಂತ ಅಂದಿದ್ರೆ ಕಥೆನೇ ಬೇರೆ ಆಗ್ತಾ ಇತ್ತು. ಆ ಕಥೆ ಆಗಬಾರದು, ಬೇರೆ. ಅದು ಭಗವತ್ ಸಂಕಲ್ಪ, ಅದು ಬಿಡಿ. ಕೃಷ್ಣ ಅಂತಾನೆ, ಭೀಷ್ಮಾಚಾರ್ಯರಾಗ್ಲಿ ದ್ರೋಣಾಚಾರ್ಯ ಸರಿಯಾದ ಫಿಟ್ಟಿಂಗ್ ಇಡುವಂತಹ ಮಾತಾಡ್ಲೇ ಇಲ್ಲ. ವಿದುರ ಒಬ್ಬನೇ ಇರುವ ವಿಷಯವನ್ನ ಇದ್ದ ಹಾಗೆ ಹೇಳಿದವು ನನ್ನ ವಿದುರ. ಅವನ ಮಾತು ಯಾರು ಕೇಳ್ತಾರೆ? ಮತ್ತಲ್ಲಿರೋರೆಲ್ಲ ಪಂಡಿತರಲ್ಲ. ಭೀಷ್ಮ ದ್ರೋಣಾದಿ ಕೆಲವರನ್ನ ಬಿಟ್ಟು ಬಿಟ್ರೆ ಅವ್ರನ್ನವರು ಪಂಡಿತರು ಅಂತ ಅಂದುಕೊಂಡವರೇ ಇರೋದು. ಪಂಡಿತ ಮಾನಿನಃ ಮೂಢಃ, ತಂಬಂತಾವು ಪಂಡಿತರು ಜ್ಞಾನಿಗಳು ಅಂತ ಅಂದುಕೊಂಡ ಮೂರ್ಖ ಶಿಖಾಮಣಿಗಳೇ ಇರೋದಲ್ಲಿ. ಶಕುನಿ, ಕರ್ಣ, ದುಶ್ಯಾಸನ ಎಂತೆಂಥ ಮಾತಂದ್ರಪ್ಪ ನಿನ್ನ ಬಗ್ಗೆ. ಹೇಳ ಪ್ರಯೋಜನ ಇಲ್ಲ. ಧರ್ಮರಾಜ ದುರ್ಯೋಧನ ಹೇಳಿದ ಇಡೀ ಎಲ್ಲ ಮಾತಿನ ಒನ್ ಲೈನ್ ಆನ್ಸರ್ ಏನು ಅಂತಂದ್ರೆ, ನಿನ್ಮೇಲೆ ಅವನಿಗೆ ಗೌರವ ಇಲ್ಲ, ನಿನ್ನ ವಿಷಯದಲ್ಲಿ ಅವನು ಸರಿಯಾಗಿ ನಡೆದುಕೊಳ್ಳೋದಿಲ್ಲ. ಇದೆ. ಎರಡೂ ಪಾರ್ಟಿಗಳೆಲ್ಲ ರಾಜರು ಸೇರ್ಕೊಂಡಿದಾರಲ್ಲ ಪಾಪ, ಯುದ್ಧ ಮಾಡಬೇಕು ಅಂತ. ರಾಜರಾಗ್ಲಿ ಸೈನಿಕರಾಗ್ಲಿ ಎಲ್ಲ ಬಂದಿದಾರಲ್ಲ. ಅವರಲ್ಲಿ ಏನು ಪಾಪ ಇದೆ? ಕಲ್ಯಾಣವಲ್ಲದ ಅಶುಭಗಳೇನಿದೆ ಅದೆಲ್ಲವೂ ದುರ್ಯೋಧನನ್ ಒಬ್ಬನಲ್ಲೇ ಇದೆ. ಪಾಪದ ಮೂರ್ತಿ ಅವನು.
ನೀನು ಈಗ್ಲೂ ಯುದ್ಧ ಬೇಕಾ ಬೇಡವಾ ಕೃಷ್ಣ ಏನ್ ಪ್ಲಾನಿಂಗು ಅಂತಂದ್ರೆ ಸರಿಗಿಲ್ಲ. ಇವಾಗ ಸಂಧಿ ಮಾಡ್ಕೊಳ್ಳೋದು ಸರಿಗಿಲ್ಲ. ಯುದ್ಧ ಒಂದೇ ಪರಿಹಾರದ ಮಾರ್ಗ. ಅವರನ್ನ ಕೊಂದು ತೆಗೆಯೋದೇ ಉಳಿದಿರುವಂತಹ ದೊಡ್ಡ ಉಪಾಯ. ಬೇರೆ ಯಾವುದೂ ಇಲ್ಲ ಅಂತ ಕೃಷ್ಣ ಸ್ಪಷ್ಟವಾಗಿ ಮುಖದ ಮೇಲೆ ಹೇಳ್ಬಿಟ್ಟ. ತಚ್ಛ್ರುತ್ವಾ ಪಾರ್ಥಿವಾ ಸರ್ವೇ ವಾಸುದೇವೇನ ಭಾಷಿತಂ ಅಬ್ರುವಂತೋ ಮುಖಂ ರಾಜ್ಞಃ ಸಮುದೈಕ್ಷಂತ ಭಾರತ ಯುಧಿಷ್ಠಿರಸ್ತ್ವಭಿಪ್ರಾಯಂ ಅಭಿಲಕ್ಷ್ಯ ಮಹೀಕ್ಷಿತಾಂ ಯೋಗಮಾಜ್ಞಾಪಯಾಮಾಸ ಭೀಮಾರ್ಜುನಯಮೈಃ ಸಹ ತತಃ ಕಿಲ ಕಿಲಾಭೂತಂ ಅನೀಕಂ ಪಾಂಡವಸ್ಯ ಆಜ್ಞಾಪಿತೆ ತದಾ ಯೋಗೇ ಸಮಹೃಷ್ಯಂತ ಸೈನಿಕಾಃ ಅವಧ್ಯಾನಾಂ ವಧಂ ಪಶ್ಯನ್ ಧರ್ಮರಾಜೋ ಯುಧಿಷ್ಠಿರಃ ನಿಶ್ವಸನ್ ಭೀಮಸೇನಂ ಚ ವಿಜಯಂ ಚೇದಮಬ್ರವೀತ್ ಯದರ್ಥಂ ವನವಾಸಶ್ಚ ಪ್ರಾಪ್ತಂ ದುಃಖಂ ಚ ಯನ್ಮಯಾ ಸೋಯಮಸ್ಮಾನುಪೇತ್ಯೇವ ಪರೋನರ್ಥಃ ಪ್ರಯತ್ನತಃ ಯಸ್ಮಿನ್ ಯತ್ನಃ ಕೃತೋಸ್ಮಾಭಿಃ ಸನೋ ಹೀನಃ ಪ್ರಯತ್ನತಃ ಕೃತೋಪಿ ಯತ್ನೈಸ್ಮಾನ್ ವೈ ಉಪಾವೃತ ಕಲಿರ್ಮಹಾನ್ ಕಥಂ ಹ್ಯವಧ್ಯೈಃ ಸಂಗ್ರಾಮಃ ಕಾರ್ಯಃ ಸಹ ಭವಿಷ್ಯತಿ ಕಥಂ ಹತ್ವಾ ಗುರೂನ್ ವೃದ್ಧಾನ್ ವಿಜಯೋ ನೋ ಭವಿಷ್ಯತಿ ತಚ್ಛ್ರುತ್ವಾ ಧರ್ಮರಾಜಸ್ಯ ಸವ್ಯಸಾಚೀ ಪರಂತಪಃ ಯದುಕ್ತಂ ವಾಸುದೇವೇನ ಶ್ರಾವಯಾಮಾಸ ತದ್ವಚಃ ಉಕ್ತವಾನ್ ದೇವಕೀ ಪುತ್ರಃ ಕುಂತ್ಯಾಶ್ಚ ವಿದುರಸ್ಯ ಚ ವಚನಂ ತತ್ವಯಾ ರಾಜನ್ ನಿಖಿಲೇನಾವಧಾರಿತಂ ನ ಚ ತೌ ವಕ್ಷತೋ ಧರ್ಮಂ ಇತಿ ಮೇ ನೈಷ್ಠಿಕೀ ಮತಿಃ ನಾಪಯುಕ್ತಂ ಚ ಕೌಂತೆಯ ನಿವರ್ತಿತುಮಯುದ್ಧತಃ ತಚ್ಛ್ರುತ್ವಾ ವಾಸುದೇವೋಪಿ ಸವ್ಯಸಾಚಿ ವಚಸ್ತದಾ ಸ್ಮಯಮಾನೋ ಬ್ರವೀದ್ವಾಕ್ಯಂ ಪಾರ್ಥಮೇವಮಿತಿ ಬ್ರುವನ್ ತತಸ್ತೆ ಧೃತಸಂಕಲ್ಪಾಃ ಯುದ್ಧಾಯ ಸಹ ಸೈನಿಕಾಃ ಪಾಂಡವೇಯ ಮಹಾರಾಜ ತಾಮ್ರಾತ್ರಿಂ ಸುಖಮಾವಸನ್. ಅಂದ್ರೆ ಎಷ್ಟಿರುತ್ತೆ ಮನಸ್ಸೊಳಗೆ ಅಂತ ಇನ್ನು ಹೇಳ್ತಾನೆ. ಕೃಷ್ಣದೇವರ ಮಾತನ್ನ ಕೇಳಿದ ಅಲ್ಲಿದ್ರಲ್ಲ ಬೇಕಾದಷ್ಟು ಜನ ರಾಜರುಗಳೆಲ್ಲ, ಅವರೆಲ್ಲ ಒಬ್ಬೊಬ್ಬರ ಮುಖ ನೋಡ್ಕೊಳ್ತಾರೆ. ಎಲ್ಲ ಧರ್ಮರಾಜನ ಮುಖ ನೋಡ್ತಾರೆ. ಇನ್ನೇನ್ ಮಾಡ್ತಾನಪ್ಪ, ಮನೆಗೆ ಹೊಟ್ಟೋಗ್ರಿ. ಪಾಪ ಎಷ್ಟೋ ಜನಕ್ಕೆ ಯಾರಿಗೋ ಅಂದ್ರೆ ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಬಂದಿದ್ರಲ್ಲ, ನಾವು ಯಾರಿಗೋಸ್ಕರ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದೀವಿ, ಶತ್ರುಗಳು ಯಾರು ಅನ್ನೋದೇ ಗೊತ್ತಿಲ್ಲ. ರಾಜರು ಕರೆದಿದ್ದಾರೆ, ಪಾಪ ಇವರೆಲ್ಲ ನಾವ್ ಯಾಕೆ ಬಂದಿದ್ದೀವಿ, ಯಾರಿಗೋಸ್ಕರ ಹೋಗ್ತಾ ಇದ್ದೀವಿ, ರಾಜರುಗಳಿಗೆ ಗೊತ್ತಿರತ್ತೆ. ಕೆಲವು ಆ ರಾಜರ ಸೇನಾಧಿಪತಿಗಳಿಗೆ ಗೊತ್ತಿರತ್ತೆ, ಬಿಟ್ಬಿಟ್ರೆ ಪಾಪ ಎಲ್ಲರಿಗೂ ಏನು ಗೊತ್ತು ಮ್ಯಾಟ್ರು. ಯಾರನ್ನ ಹೊಡಿಬೇಕು ಅಂತಲೇ ಗೊತ್ತಿಲ್ಲ, ಯಾರು ನಮ್ಮವರು ಅಂತ ಗೊತ್ತಿಲ್ಲ. ಎಷ್ಟು ಇಂಥ ಸಂಘಟನೆಗಳು ನೋಡಿ. ಅದಲ್ಲ ಏನ್ ಮಾಡಬೇಕು. ಆ ರಾಜರುಗಳಲ್ಲಿ ಮುಖದಲ್ಲಿ ಒಂಥರ ಕುತೂಹಲ. ಇನ್ನಾದ್ರೂ ಯುದ್ಧ ಬೇಡಪ್ಪ ಹೊರಟೋಗೋಣ ಅಂತ ಹೇಳ್ತಾನೇನು ಧರ್ಮರಾಜ, ಸಾಕಪ್ಪ ಯುದ್ಧ ಅಂತ ಹೇಳ್ತಾನೇನು ಅಂತ ಎಲ್ಲ ಧರ್ಮರಾಜನ ಮುಖ ನೋಡ್ತಾರೆ. ಕೆಲವರಿಗಂತೂ ಯುದ್ಧಕ್ಕೆ ರೆಡಿ ಆಗಿಬಿಟ್ಟಿದ್ದೇವೆ, ಯುದ್ಧ ಮಾಡೋದೆ, ಸತ್ರು ಪರವಾಗಿಲ್ಲ ಬದುಕಿದ್ರು ಪರವಾಗಿಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಬಂದವರು ಇದ್ದಾರೆ. ಒಟ್ನಲ್ಲಿ ಅವರೆಲ್ಲ ಧರ್ಮರಾಜನ ಮುಖ ನೋಡ್ತಾ ಇದ್ದಾರೆ, ಏನಾಗತ್ತೆ. ಧರ್ಮರಾಜನಿಗೆ ಗೊತ್ತಾಯ್ತು ಅವರುಗಳ ಮುಖ ನೋಡಿ. ತಮ್ಮಂದಿರ ಜೊತೆಗೂಡಿದ ಧರ್ಮರಾಜ, ಸರಿ ಸೈನ್ಯವನ್ನ ಒಂದು ಕಡೆ ಸೇರಿಸಿ ಬಿಡಿ, ಯುದ್ಧ ಮಾಡೋದೇ ಅಂತ ಆದೇಶ ಮಾಡಿಬಿಟ್ಟ. ತತಃ ಕಿಲ ಕಿಲಾಭೂತಂ. ಕಿಲಕಿಲ ಅಂತಂದು ಶಬ್ದ, ಕಿಲಕಿಲ ಅಂತ ನಕ್ಬಿಟ್ರು ಅಂತಾರಲ್ಲ, ಭಡ್ ಅಂತ ಬಂತು ಅಂತಾರೆ. ಅಂದ್ರೆ ಮಾತಾಡುವಾಗ ಇದೆಲ್ಲ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ ಭಾಗವತಾತ್ಪರದಲ್ಲಿ. ತತಃ ಕಿಲಕಿಲಾನಾದ, ಹೋ ಅಂದ್ಬಿಟ್ರು ಎಲ್ಲ, ಧಪ್ ಅಂತ ಬಿದ್ರು, ಕಿಲಕಿಲ ಅಂತ ನಕ್ಕು ಬಿಟ್ರು. ಏನದೆಲ್ಲ ಕಿಲಕಿಲ ಅಂತ ಯಾರು ನಗಲ್ಲ, ಧಪ್ ಅಂತ ಯಾವುದು ಬೀಳಲ್ಲ ಅಲ್ವಾ. ಮತ್ತೆ ಕಿಲಕಿಲ ಇತ್ಯಾದಿ ಶಬ್ದಗಳೆಲ್ಲ ಏನು ಅಂತಂದ್ರೆ ಒಂದು ಸಂಭ್ರಮ ವಿಶೇಷವನ್ನು ಹೇಳುವಂತಹ ಶಬ್ದಗಳದೆಲ್ಲ ಅಲ್ವಾ. ಆ ಸಂಭ್ರಮ, ಹೋ ಅಂತ ಕೂಗ್ತಾರಲ್ಲ ಒಟ್ಟಿಗೆ, ಎಲ್ಲ ಸೇರಿ ಕೂಗಿದಾಗ
ಒಂದು ರೀತಿಯಾದ ಸೌಂಡ್ ಬರುತ್ತೆ ನೋಡಿ, ಕಿಲಕಿಲ ಅಂತ. ಹಾಗೆಲ್ಲ ಶಬ್ದಗಳ ಪ್ರಯೋಗ ಮಾಡೋದಿದೆ ಶಾಸ್ತ್ರಗಳಲ್ಲಿ. ಆದರೆ ಮಹಾಭಾರತವನ್ನ ಅಧ್ಯಾತ್ಮ ಪರವಾಗಿ ಅನುಸಂಧಾನ ಮಾಡಿದಾಗ ಕಿಲಕಿಲ ಅನ್ನುವುದು ದೇವರ ಹೆಸರು. ಆ ಆಲೋಚನೆ ನಮ್ಮ ತಲೆ ಒಳಗಿರ್ಬೇಕು. ಸೈನಿಕರಿಗೆ ಸಂತೋಷ ಆಯ್ತು, ಆದ್ರೆ ಧರ್ಮರಾಜನಿಗೊಂದು ಟೆನ್ಷನ್. ಯಾರು ಸಾಯೋರೇ ಇಲ್ಲ ಅವರ ಮನೆಯಲ್ಲಿ, ಭೀಷ್ಮರನ್ನ ಕೊಲ್ಲಿಕ್ಕಾಗತ್ತೇನ್ರಿ? ಭೀಷ್ಮರು ಸಾಯೋ ಅವನ್ಗದೇ ನೋಡಿ, ಅವಧ್ಯರ ವಧೆಯನ್ನ ಚಿಂತೆ ಮಾಡ್ತಾ ಕೂತ ಅಂತೆ. ಶ್ವಾಸೋಚ್ಛ್ವಾಸ ಜೋರಾಯ್ತು, ಉಸಿರಾಟ ಜೋರಾಯ್ತು, ನಿಟ್ಟುಸಿರು ಬಂದ್ಬಿಡ್ತು ಅವನ ಬಾಯಲ್ಲಿ. ಭೀಮಾರ್ಜುನರನ್ ಕೇಳ್ತಾನೆ, ನಾವು ಯಾವುದಕ್ಕೋಸ್ಕರ ವನವಾಸ ಮಾಡಿದ್ವು? ಅನರ್ಥ ಆಗಬಾರದು, ಹೊಡೆದಾಟ ಆಗಬಾರದು, ಕೊಲೆಗಳಾಗಬಾರದು ಅಂತ ಯಾವುದಕ್ಕೋಸ್ಕರ ವನವಾಸ ಮಾಡಿದ್ವೋ, ದುಃಖ ಪಟ್ಟುವೋ, ಅದು ಬೇರೆ ರೀತಿಯಲ್ಲಿ ನಮ್ಮ ಎದುರಿಗೆ ಬಂದು ಕೂತಿದೆ ಈಗ. ಬಂಧುಗಳ ಮರಣ ಅನ್ನೋ ಅನರ್ಥ. ಸಂಧಿಗಾಗಿ ಪ್ರಯತ್ನ ಮಾಡಿದ್ವಿ, ನೋ ಯೂಸ್. ಪ್ರಯತ್ನ ಪಟ್ಟ ನಮ್ಮನ್ನೇ ಕೆಟ್ಟವರು ಅಂತ ಮಾಡಿಬಿಟ್ರು. ಆದ್ದರಿಂದ ಯಾರು ಸಾಯೋದೇ ಇಲ್ಲ, ಅವರ ಜೊತೆಗೆಲ್ಲಿ ಯುದ್ಧ ಹೆಂಗ್ ಮಾಡೋದು? ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ವೃದ್ಧರಿದ್ದಾರೆ, ಅವ್ರನ್ನೆಲ್ಲ ಕೊಲ್ಬೇಕೇನಪ್ಪ? ಅವ್ರನ್ನೆಲ್ಲ ಕೊಂದ್ರೆ ನಮಗ್ ಗೆಲುವಾಗತ್ತೇನ್ರು? ಏನೋ ನನಗೇನೋ ಅರ್ಥ ಆಗ್ತಾ ಇಲ್ಲ ಅಂತಾನೆ. ಅರ್ಜುನನಿಗೆ ಎಷ್ಟು ಹೇಳ್ಬೇಕು ಧರ್ಮರಾಜನಿಗೆ ಅಂದ್ರೆ ಅಂದ್ರೆ ಒಬ್ಬೊಬ್ಬರ ಒಂದು ಆಲೋಚನಾ ಕ್ರಮ ಬೇರೆ ಬೇರೆ ನೋಡಿ. ಧರ್ಮರಾಜ ಹಿರಿಯ, ಅವನ ಲೆವೆಲ್ ನಲ್ಲಿ ಮಾತಾಡ್ತಾನೆ, ಯಾಕೆ ಯುದ್ಧ ಮಾಡ್ಬೇಕು, ಬೇಡ, ಅವನ ಆಲೋಚನೆ. ಸವ್ಯಸಾಚಿಗೆ ಅರ್ಜುನನಿಗೆ ಹೊಡೆದು ಬಿಸಾಕ್ಬಿಡೋಣ, ಭೀಮಸೇನ ದೇವರಿಗೆ ಕುಟ್ಟು ಪುಡಿ ಪುಡಿ ಮಾಡಿಬಿಡೋಣ ಅಂತ. ಪಾಪ ನಕುಲ ಸಹದೇವರಿಗೆ ದೊಡ್ಡವ್ರು ಹೆಂಗ್ ಹೇಳ್ತಾರೋ ನಾವು ಕೇಳ್ಬೇಡ, ನಮ್ಗೆ ಯಾಕೆ ಒಪಿನಿಯನ್? ನಮ್ಗೆ ದೊಡ್ಡವ್ರು ಹೆಂಗ್ ಕೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡೋದಷ್ಟೇ ನಮ್ ಕೆಲಸ ಅಂತ ಅವ್ರದ್ದು. ಕೃಷ್ಣದೇವರು ಹೇಳಿದ ಮಾತನ್ನ ಮತ್ತೆ ಜ್ಞಾಪಿಸ್ದ. ವಿದುರ ಹೇಳಿದ ಮಾತು, ಅಮ್ಮ ಹೇಳಿದ ಮಾತು, ಕುಂತಿ ಅವ್ರು ಏನೇನು ಮಾತು ಹೇಳಿದ್ದಾರೆ ಅದನ್ನೆಲ್ಲ ನೆನಪು ಮಾಡ್ಕೊಡ್ತಾನೆ. ಮತ್ತೆ ಕೊನೆ ಒಂದ್ ಮಾತಂದ, ಕೃಷ್ಣನ ಮಾತು ನೀನೇ ಕೇಳಿದ್ಯಾ, ಆದ್ರೆ ವಿದುರ ಮತ್ತು ಕುಂತಿ ಅಧರ್ಮವನ್ನ ಹೇಳ್ತಾರೆ ಅಂತ ನನಗನ್ಸಲ್ಲ. ಧರ್ಮ ತಿಳಿದ ಮಹಾನುಭಾವರವರಿಬ್ರು. ಅಧರ್ಮ ಮಾಡು ನೀನು ಅಂತ ಉಪದೇಶ ಖಂಡಿತ ಮಾಡಲ್ಲ. ಆದ್ದರಿಂದ ಅಣ್ಣ, ನಾವು ಯುದ್ಧ ಮಾಡೋದು ಅಧರ್ಮ ಅಲ್ಲ ಅಂತ ಸ್ಪಷ್ಟವಾಗಿ ಅರ್ಜುನ ಹೇಳಿದಾಗ ಕೃಷ್ಣ ಅರ್ಜುನನ ಮಾತನ್ನು ಕೇಳಿ ನಕ್ಕು ಬಿಟ್ಟ ಅರ್ಜುನ ನೋಡಂತ, ಅರ್ಜುನ ಭಲೆ ಹೇಳಿದ್ದೆ ಸರಿ ಕಣಯ್ಯ. ಸರಿ, ಮತ್ತೇನಾಯ್ತು? ಅವನ ಕೊನೆ ತನಕ ಇದ್ದಿದ್ದೆ, ಗೆದ್ದ ಮೇಲೂ ಇದ್ದಿದ್ದೆ, ಸಿಂಹಾಸನದ ಮೇಲೆ ಕೂತ ಮೇಲೂ ದುಃಖ ಇದ್ದಿದ್ದೆ ಅವನಿಗೆ. ಆ ದುಃಖ ಉಪಶಮನಕ್ಕಾಗಿ ಧರ್ಮರಾಜನಿಗೆ ಬಂದ ಆ ಪಶ್ಚಾತ್ತಾಪದ ದುಃಖ ಏನಿದೆ ಅದನ್ನ ಪರಿಹಾರ ಮಾಡ್ಲಿಕ್ಕಾಗೇ 2 ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ. ಹೋಗಲೇ ಇಲ್ಲ ಕೊನೆಗೆ ಅವನಿಗೆ, ಅಯ್ಯೋ ಬಂಧುಗಳನ್ನ ಕೊಂದು ಬಿಟ್ಟೆ ನಾನು ಅಂತ. ಅದೊಂಥರ ಇರ್ಬೇಕು ದಾಕ್ಷಿಣ್ಯ ಧರ್ಮ, ನಿಷ್ಠುರ ಧರ್ಮ. ವಿದುರ ಯಮಧರ್ಮರಾಜರು 2 ರೀತಿಯಾದ ಧರ್ಮವನ್ನ ತೋರಿಸಲಿಕ್ಕಾಗಿ 2 ರೂಪಗಳಿಂದ ಬಂದಿದ್ದಾರೆ. ಇದ್ದಿದ್ದನ್ನ ಇದ್ದ ಹಾಗೆ ಮಖದ ಮೇಲೆ ಹೊಡೆದ ಹಾಗೆ ಹೇಳ್ಬಿಡೋದು, ಮಾಡೋದು ನಿಷ್ಠುರ ಧರ್ಮ. ಅಯ್ಯೋ ಪಾಪ ಅನ್ನೋ ದಾಕ್ಷಿಣ್ಯ ಧರ್ಮ. ಅದಕ್ಕೆ ಧರ್ಮರಾಜ, ನಿಷ್ಠುರ ಧರ್ಮಕ್ಕೆ ವಿದುರ. ಸರಿ, ಹಾಗೆ ಆಗ್ಲಿ ಅಂತೆಲ್ಲ ಯುದ್ಧವನ್ನ ಮಾಡೋದೇ ಅಂತ ಸಂಕಲ್ಪಗಳನ್ನ ಮಾಡಿಕೊಂಡು ಆನಂದವಾಗಿ ಅವರು ಆ ರಾತ್ರಿ ಮಲಗಿಬಿಟ್ರು. ಇಲ್ಲಿಗೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 152ನೇ ಅಧ್ಯಾಯ ಮುಗಿಯತ್ತೆ. ತದ್ ಅವಾಂತರ ಪರ್ವಭೂತವಾದ ಸೈನ್ಯ ನಿರ್ಯಾಣ ಪರ್ವ ಅಂತ ಏನಿದೆ ಅದು ಮುಗಿಯತ್ತೆ. ಇಲ್ಲಿಂದ ಇನ್ನು ಮುಂದಕ್ಕೆ ಪಟ 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 ಅಂತ ಓಡಿ ಹೋಗುವಂಥದ್ದು. ಭೀಷ್ಮಾಚಾರ್ಯರಿಗೆ ಸೇನಾಧಿಪತ್ಯವನ್ನ ಕಟ್ಟುವಂತಹ ಭೀಷ್ಮ ಅಭಿಷೇಚನ ಪರ್ವ. ಇವಾಗ ನಾವು ಅದಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಅದೊಂದು 2-3 ಅಧ್ಯಾಯ ಇದೆ ಅಷ್ಟೇ. ಆ ಭೀಷ್ಮಾಭಿಷೇಚನ ಪರ್ವ 5 ಅಧ್ಯಾಯಗಳಿಂದ ಕೂಡಿದ್ದು.
ಅದಾದ್ಮೇಲೆ ಉಲೂಕ ದೂತಾಗಮನ ಪರ್ವ, ಉಲೂಕ ಅನ್ನುವ ದೂತ ಅವನು ಬರೋದು. ಅದಾದ್ಮೇಲೆ ರಥಾಧಿರಥ ಸಂಖ್ಯಾನ ಪರ್ವ ಅಂತ ಇದೆ. ಆ ರಥಾಧಿರಥ ಸಂಖ್ಯಾನ ಪರ್ವ ಮುಗಿದ ಮೇಲೆ ಬರುವಂಥದ್ದೇ ಇದರ ಕೊನೆಯ ಭಾಗ ಅಂಬೋಪಾಖ್ಯಾನ ಪರ್ವ. ನಾವೀಗ ಭೀಷ್ಮಾಭಿಷೇಚನ ಪರ್ವಕ್ಕೆ ಪ್ರವೇಶ ಮಾಡಿದ್ವಿ. ಒಟ್ನಲ್ಲಿ ಏನೋ ಮನಸ್ಸಿದ್ಯೋ ಮನಸ್ಸಿಲ್ವೋ ಕೃಷ್ಣನ ಸಂಕಲ್ಪದಂತೆ ನಡೀತಾ ಇದೆ, ಎಲ್ಲ ಯುದ್ಧ ಆಗ್ಲೇಬೇಕು ಅಂತ ತೀರ್ಮಾನ ಆಗಿ ಹೋಯ್ತು. ಅಲ್ಲಿಂದ ಇನ್ನು ಮುಂದಕ್ಕೇನಾಯಿತು ಕೌರವರ ಪಾಳೆಯದಲ್ಲಿ ಅದನ್ನು ಹೇಳ್ತಾರೆ. ವಿಷಿತಾಯಾಂ ರಜನ್ಯಾಂತು ರಾಜಾ ದುರ್ಯೋಧನಸ್ತತಃ ವ್ಯಭಜತ್ತಾನ್ಯನೀಕಾನಿ ದಶಚೈಕಂಚ ಭಾರತ ನರಹಸ್ತಿರಥಾಶ್ವಾನಂ ಸಾರಂ ಮಧ್ಯಂಚ ಫಲ್ಗುಚ ಸರ್ವೇಶ್ವೇತೇಶ್ವನೀಕೇಶು ಸಂಧಿದೇಶ ನರಾಧಿಪಃ ಸಾನುಕರ್ಷಾತ್ ಸತೂಣೀರಾತ್ ಸವರೂಥಾಃ ಸಹರ್ಷಯಃ ಸೋಪಾಸಂಗಾಃ ಸಶಕ್ತೀಕಾಃ ಸನಿಷಂಗಾಃ ಸಸಾಯಕಾಃ ಸಧ್ವಜಾಃ ಸ್ವಪತಾಕಾಶ್ಚ ಸಶರಾಸನತೋಮರಾಃ ರಜ್ಜುಭಿಶ್ಚ ವಿಚಿತ್ರಾಭಿಃ ಸಪಾಶಾತ್ ಸಪರಿಚ್ಛದಾಃ ಸಕಚಗ್ರಹ ವಿಕ್ಷೇಪಾಃ ಸತೈಲ ಗುಡವಾಲುಕಾಃ ಸಾಶೀ ವಿಷಘಟಾಃ ಸರ್ವೇ ಸಸರ್ಜ ರಸಪಾಂಸವಃ ಸಘಂಟಫಲಕಾಃ ಸರ್ವೇ ಸಾಯೋ ಗುಡಬಲೋಪಲಾಃ ಕಂಕಾಲ ಭಿಂಡಿಪಾಲಾಶ್ಚ ಸಮಧೂಚ್ಛಿಷ್ಟಮುದ್ಗರಾಃ ಸಕಾಂಡದಂಡಕಾಃ ಸರ್ವೇ ಸತೀರ ವಿಷತೋಮರಾಃ ಸರುಷ್ಟಿಪಿಟಕಾಃ ಸರ್ವೇ ಸದಾತ್ರಾಂಕುಶತೋಮರಾಃ. ಎಲ್ಲ ಸ ಸ ಸ ಸ ಅಂತ ಸಕಾರಗಳಿಂದ ಎಲ್ಲ ಆಯುಧ ವಿಶೇಷಗಳು. ಸಕೀಲ ಕ್ರಕಚಾಃ ಸರ್ವೇ ವಾಸೀ ವೃಕ್ಷಾದನಾನ್ವಿತಾಃ ವ್ಯಾಘ್ರಚರ್ಮ ಪರಿವಾರಾಃ ವೃತಾ ಗೋದ್ವೀಪಿ ಚರ್ಮಭಿಃ ಸ್ವಸ್ತಯಃ ಸವಸ್ತಯಃ ಸಶೃಂಗಾಶ್ಚ ಸಪ್ರಾಸ ವಿವಿಧಾಯುಧಾಃ ಸಕುಠಾರಾಃ ಸ್ವಕುದ್ದಾಲಾಃ ಸತೈಲಕ್ಷೌದ್ರಸರ್ಪಿಷಃ ರುಗ್ಮಜಾಲ ಪ್ರತಿಚ್ಛನ್ನಾ ನಾನಾಮಣಿವಿಭೂಷಿತಾಃ ಚಿತ್ರಾನೀಕಾ ಸುವಪುಷೋಜ್ವಲಿತಾ ಇವ ಪಾವಕಾಃ ತಥಾ ಕವಚಿನಃ ಶೂರಾಃ ಶಸ್ತ್ರೇಷು ಕೃತನಿಶ್ರಮಾಃ ಕುಲೀನಾಃ ಹಯಯೋ ನಿಘ್ನಾಃ ಸಾರಥ್ಯೇ ವಿನಿವೇಶಿತಾಃ ಬದ್ಧಾರಿಷ್ಟಾ ಬದ್ಧಕಕ್ಷಾ ಬದ್ಧಧ್ವಜಪತಾಕಿನಃ ಬದ್ಧಾಭರಣ ನಿರ್ಯೂಹಾಃ ಬದ್ಧವರ್ಮಾಸಿ ಪಟ್ಟಸಾಃ ಚತುರ್ಯುಜೋರಥಾಃ ಸರ್ವೇ ಸರ್ವೇ ಚೋತ್ತಮವಾಸಸಃ ಸಂಹೃಷ್ಟವಾಹನಾಃ ಸರ್ವೇ ಸರ್ವೇ ಶಸ್ತ್ರಸಮಾಯುತಾಃ ಧುರ್ಯಯೋರ್ಹಯಯೋರೇಕಃ ತಥಾನ್ಯೌ ಪಾರ್ಷ್ಣಿಸಾರಥಿ ತೌ ಚಾಪಿ ರಥಿನಾಂ ಶ್ರೇಷ್ಠೌ ರಥಿ ಚ ಹಯವಾನ್ ತಥಾ ನಗರಾಣೀವ ಗುಪ್ತಾನಿ ದುರಾಧರ್ಷಾನಿ ಶತ್ರುಭಿಃ ಆಸನ್ ರಥ ಸಹಸ್ರಾಣಿ ಹೇಮಮಾಲೀನಿ ಸರ್ವಶಃ ಯಥಾ ರಥಾಸ್ತಥಾ ನಾಗಾ ಬದ್ಧಕಕ್ಷ್ಯಾ ಸ್ವಲಂಕೃತಾಃ ಬಭೂವುಃ ಸಪ್ತಪುರುಷಾ ರತ್ನವಂತ ಇವಾದ್ರಯಃ ದ್ವಾವಂಕುಶಧರೌ ತತ್ರ ದ್ವಾವುತ್ತಮಧನುರ್ಧರೌ ದ್ವೌ ವರಾಸಿಧರೌ ರಾಜನ್ ಏಕಶ್ಛತ್ರಪತಾಕಧೃತ್ ಗಜೈರ್ಮತ್ತೈಃ ಸಮಾಕೀರ್ಣಂ ಸರ್ವಮಾಯುಧಕೋಶಕೈಃ ತದ್ಬಭೂವ ಬಲಂ ರಾಜನ್ ಕೌರವಸ್ಯ ಸಹಸ್ರಶಃ ವಿಚಿತ್ರ ಕವಚೈರ್ಯುಕ್ತೈಃ ಸಪತಾಕೈಃ ಸ್ವಲಂಕೃತೈಃ ಸಾದಿಭಿಶ್ಚೋಪಪನ್ನಾಸ್ತು ಆಸನ್ನಯುತಶೋಹಯಾಃ ಸಸಂಗ್ರಹಾಃ ಸುಸಂತೋಷಾಃ ಹೇಮಭಾಂಡಪರಿಚ್ಛದಾಃ ಅನೇಕ ಶತ ಸಹಸ್ರಾಃ ಸರ್ವೇ ಸಾದಿವಶೇ ಸ್ಥಿತಾಃ. ಏನಾಗಿದೆ ಪಾಂಡವರ ವೈಭವ ಏನಾಗಿದೆ ತಿಳಿಸಿಕೊಟ್ರು. ಕೌರವರಲ್ಲೇನಾಯಿತು ಅದನ್ನು ಹೇಳ್ತಾರೆ. ಈಗ ರಾತ್ರಿ ಕಳೀತು, ಮಾರನೇ ದಿನ ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ದುರ್ಯೋಧನ ಅವನ ಹತ್ತಿರಕ್ಕೆ ಇದ್ದ 11 ಅಕ್ಷೋಹಿಣಿ ಸೈನ್ಯ ಏನಿದೆ ಅದನ್ನ ಬೈಫರ್ಕೇಟ್ ಮಾಡ್ತಾನೆ, ವಿಭಾಗಗಳನ್ನಾಗಿ ಮಾಡ್ತಾನೆ. ಏನಂತ 4 ಭಾಗವನ್ನಾಗಿ ಮಾಡಿದ. ಒಂದು ನಡೆದುಕೊಂಡು ಹೋಗುವಂತಹ ಸೈನಿಕರು ಅಂತ ಒಂದು ಭಾಗ, ಕುದುರೆ ಮೇಲೆ ಬರೋರು ಅಂತ ಎರಡನೇದು, ಆನೆಗಳ ಮೇಲೆ ಬರೋರು ಅಂತ ಕೆಲವರು, ರಥಗಳು ಅಂತ ಒಂದು 4 ಆಯ್ತು. ಅದೇ ಚತುರಂಗ ಅಂತ. ಈ 4ರಲ್ಲಿ ಉತ್ತಮ ಮಧ್ಯಮ ಅಧಮ ಅಂದ್ರೆ ಎಲ್ಲ ಒಂದೇ ತರ ಅಲ್ವಲ್ಲ.
ಅದರದ ತಾರತಮ್ಯ ತಿಳಿಬೇಕಲ್ಲ, ಅದನ್ನ ನೋಡ್ಕೊಂಡು ಆದೇಶ ಮಾಡ್ತಾನೆ. ರೆಡಿಯಾಗ್ರಿ ಹೊರಡ್ರಿ ಅಂತ. ಅವರೆಲ್ಲ ಏನು ಎಲ್ಲ ದುರ್ಯೋಧನನಿಗೋಸ್ಕರವಾಗಿ ಬಂದಿದ್ರಲ್ಲ, ಅವ್ರಿಗೆಲ್ಲ ದುರ್ಯೋಧನ ಏನ್ ಕೊಟ್ಟ? ಆಯುಧ ಕೊಟ್ಟ, ಎಲ್ಲ ವಸ್ತುಗಳನ್ನ ಕೊಟ್ಟ. ಬಾಣ ಹಿಡ್ಕೊಳ್ಳಿಕ್ಕೆ ಬತ್ತಳಿಕೆಗಳು, ಬಾಣಗಳು, ವೃಷ್ಟಿ ಅಂತ ಕಡ್ಡಿ, ಧ್ವಜ, ಪತಾಕ, ಬಿಲ್ಲುಗಳು, ತೋಮರ, ಚಿಕ್ಕ ಹಗ್ಗಗಳಿಂದ ಮಾಡಿದ ಪಾಶ, ಎಣ್ಣು ಅಂತೀನಿ, ಎಣ್ಣೆ ಮತ್ತು ಬೆಲ್ಲ, ಅದನ್ನ ಮಿಶ್ರಣ ಮಾಡಿದ ಮರಳು ಉಂಡೆಗಳು, ಕಣ್ಣಿಗೆ ಹಾಕಕ್ಕೆ, ಎದುರುಗಡೆ ಇರೋರು ಕಣ್ಣಿಗೆ ಬಿಸಾಕಕ್ಕೆ. ಆಮೇಲೆ ಸರ್ಪಗಳಿಂದ ತುಂಬಿದ ಪಾತ್ರೆಗಳು, ಮಡಿಕೆಗಳು, ಕೊಲ್ಲಕ್ಕೆ. ಶತ್ರುಗಳ ಮೈ ಮೇಲೆ ಹಾವುಗಳನ್ನ ಬಿಸಾಕ್ಬಿಡ್ಲಿಕ್ಕೆ. ನೋಡಿ, ಇದೆಲ್ಲ ಕೆಟ್ಟ ಕ್ರಮಗಳಿದೆಲ್ಲ. ಅದಾದ್ಮೇಲೆ ಧೂಳು, ಸರ್ಜಾ ಅಂತ ಒಂದು ಪದಾರ್ಥ, ಅದರ ರಸದಿಂದ ಕೂಡಿದ ಮಣ್ಣಿನ ಧೂಳು ಶತ್ರು ಸೈನಿಕರ ಕಣ್ಣಿಗೆ ಬಿಸಾಕ ಅವ್ರ ತಲೆ ಕಡ್ದು ಬಿಡಕ್ಕೆ. ಇದೆಲ್ಲ ಕೊಟ್ಟ. ಗಂಟೆಯಿಂದ ಮಾಡಿದ ಹಲಗೆ, ಕಲ್ಲು, ಆ ಕಲ್ಲುಗಳಿಗೆ ಕಬ್ಬಿಣ ಮತ್ತು ಬೆಲ್ಲ ಅದನ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅವತ್ತಿನ ಟೆಕ್ನಾಲಜಿ ಏನಿತ್ತು ಅದು. ಭಿಂಡಿಪಾಲ ಅಂತ ಆಯುಧಗಳು, ಕಂಕಾಲ, ಜೇನುಮೇಣ ಅಂತ ಬರುತ್ತೆ. ಈ ಕವಚಗಳನ್ನ ಮಾಡಬೇಕು ಅಂದಾಗ ಅಚ್ಚನ್ನು ತೆಗಿಬೇಕಲ್ಲ ಪ್ರತಿಮೆಗಳಿಗೆ, ಆ ಅಚ್ಚನ್ನ ತೆಗಿಲಿಕ್ಕೆ ಯೂಸ್ ಮಾಡಿಕೊಳ್ಳೋದನ್ನೇ ಜೇನುಮೇಣ ಅಂತ ಕರೀತಾರೆ. ಅದೆಲ್ಲ ಆಚಾರ್ಯ ಹತ್ರ ಇರುತ್ತೆ, ಬಂಗಾರ ಕೆಲಸ ಮಾಡೋ ಹತ್ರ. ಆ ಜೇನುಮೇಣ ಅದನ್ನ ಮುದ್ಗರ ಅನ್ನೋ ಆಯುಧಕ್ಕೆ ಅಂಟಿಸಿ ಬಿಟ್ಟಿದ್ದಾರೆ, ಅಗ್ರಿಪ್ ಸಿಗ್ಲಿಕ್ಕೆ ಅದು. ಅದಾದ್ಮೇಲೆ ಕಾಂಡಗಳಿಂದ ಕೂಡಿದ ವಿಶೇಷವಾದಂತಹ ದಂಡಗಳು, ಸಕಾಂಡ ದಂಡಗಳು. ಅದಾದ್ಮೇಲೆ ನೇಗಿಲಿದೆ, ತೋಮರ ಅಂತ ಆಯುಧ. ಆ ತೋಮರ ಅನ್ನುವ ಆಯುಧಗಳಿಗೆ ವಿಷವನ್ನ ಹಚ್ಚಿದ್ದಾರಂತೆ. ಚುಚ್ಚುತ್ತಾ ಇದ್ದಾಗೆ ವಿಷ ಸತ್ತೋಗ್ಬೇಕು. ಅಂದ್ರೆ ಇದೆಲ್ಲ ಅಧರ್ಮದಿಂದ ಯುದ್ಧಗಳಿದೆಲ್ಲ. ಚಿಕ್ಕ ಚಿಕ್ಕ ಕತ್ತಿ, ಅದನ್ನ ಕುಡುಗೋಲು ಅಂತ ಕರೀತಾರೆ, ಅದು. ಚಿಕ್ಕ ಚಿಕ್ಕ ತೋಮರಗಳು, ಗರಗಸ, ಮರಗಳನ್ನ ಕಡಿಲಿಕ್ಕೆ ಬೇಕಾದ ಪದಾರ್ಥಗಳು, ಹುಲಿ ಚರ್ಮ, ಹಸುವಿನ ಚರ್ಮ, ಕೊಂಬುಗಳು, ಪ್ರಾಸ ಅನ್ನೋ ಆಯುಧ, ಬೇಕಾದಷ್ಟು ಆಯುಧಗಳು ಏನೇನಿದೆ ಎಲ್ಲವನ್ನ ಏನು ಮಾಡ್ದ? ಅದೆಲ್ಲವನ್ನ ಸೈನಿಕರಿಗೆ ಕೊಟ್ಟ. ನಮ್ಮ ಹಣೆ ಬರ ಏನಾಗಿದೆ ಇಲ್ಲಿ ಅಂದ್ರೆ, ನಮ್ಮೋರ್ದು ನಂದು ಫಸ್ಟ್ ಆಫ್ ಆಲ್. ಈಗ ಇಲ್ಲಿ ಭಿಂಡಿಪಾಲ ಅಂತೆಲ್ಲ ಬರುತ್ತೆ, ಇಲ್ಲಿ ಆಯುಧಗಳು ಬರುತ್ತೆ. ಈ ಆಯುಧಗಳ ಹೆಸರೇ ನಮಗ್ ಗೊತ್ತಾಗಲ್ಲ. ಏನು ಅಂತ ಹೇಳೋದು ಹೇಳಿ ನಾನಲ್ಲಿ. ವಸ್ತಿ ಅಂತ ಬರುತ್ತೆ ಒಂದು ಆಯುಧ. ಈ ವಸ್ತಿ ಅಂದ್ರೇನು ಹುಡುಕಾಡಿಬಿಟ್ಟೆ. ಇದನ್ನೆಲ್ಲ ಶ್ಲೋಕ ಓದುವಾಗ ಇಲ್ಲೆಲ್ಲ ಬರುತ್ತಲ್ಲ, ಕೋಶಗಳಲ್ಲಿ ಎಲ್ಲಾರ ಸಿಗ್ಬಹುದೇನೋ ಅಂತ ನೋಡಿದ್ರೆ ವಾದಿರಾಜ ಸ್ವಾಮಿಗಳು ಇದಕ್ಕೆಲ್ಲ ವ್ಯಾಖ್ಯಾನ ಮಾಡಿ, ಯಾಕೆ ಸ್ಪಷ್ಟ ಇದೆಲ್ಲ ಅರ್ಥ ಆಗ್ಬಿಡುತ್ತೆ ಅಂತ ಲಕ್ಷಾಲಂಕಾರದಲ್ಲಿ ಹೇಳಿಲ್ಲ ಅವರೆಲ್ಲ. ಬಟ್ ನಮ್ ಸಮಸ್ಯೆ ಏನು ಅಂದ್ರೆ, ಇಲ್ಲಿ ಬಂದಿರೋದು ನಮ್ಗೆ ಹೆಸರೇ ಗೊತ್ತಿಲ್ಲ. ಆದ್ರಿಂದ ಕೆಲವು ವಿಷಯಗಳನ್ನು ನಾವು ಆಲೋಚನೆ ಮಾಡ್ಕೊಳ್ಬೇಕು. ನಾವೆಷ್ಟು ದೂರ ಬಂದ್ಬಿಟ್ಟಿದ್ದೇವೆ ಶಾಸ್ತ್ರದಿಂದ, ಸಂಸ್ಕೃತದಿಂದ ಅಂತ ಗೊತ್ತಾಗೋದಿಲ್ಲ. ಕಂಕಾಲ ಅಂತ ಬರುತ್ತೆ, ಭಿಂಡಿಪಾಲ ಅಂತ ಬರುತ್ತೆ, ಗೊತ್ತಿಲ್ಲ. ಆಲೋಚನೆ ಮಾಡ್ಬೇಕಷ್ಟೆ. ಅಕಸ್ಮಾತ್ ಏನಾರ ಗೊತ್ತಾಯ್ತು ಅಂದ್ರೆ ಹೇಳ್ತೀನಿ ಅದನ್ನ. ಒಟ್ನಲ್ಲಿ ಎಲ್ಲ ಯೋಧರುಗಳಿಗೆ ವಿಚಿತ್ರವಾದ ಮಣಿಗಳನ್ನ ಕೊಟ್ಟಿದ್ದಾರೆ, ಆಭರಣಗಳನ್ನ ಕೊಟ್ಟಿದ್ದಾರೆ, ಒಳ್ಳೆ ಶರೀರ, ಏನು ತುಪ್ಪ ಹಾಕಿದಾಗ ಅಗ್ನಿ ಗುರಿಯತ್ತೆ ಹಾಗಿದ್ದಾರಂತವರೆಲ್ಲ. ಕವಚಗಳನ್ನು ಹಾಕೊಂಡಿದ್ದಾರೆ, ಒಳ್ಳೆ ವಂಶದಲ್ಲಿ ಬಂದಿದ್ದಾರೆ. ಕುದುರೆಗಳ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಿದೆ ಅವರನ್ನ ಸಾರಥಿ ಅಂತ ಮಾಡಿಬಿಟ್ರು. ಆನೆಗಳಿಗೆ, ಕುದುರೆಗಳಿಗೆ ಹೊಟ್ಟೆಯನ್ನ ಕಟ್ಟುವ ಹಗ್ಗಗಳು, ರಥಗಳಿಗೆ ಧ್ವಜ ಪತಾಕೆಗಳು, ಆಭರಣಗಳು, ಕವಚ ಖಡ್ಗಗಳು, ಅದೆಲ್ಲವನ್ನ ಕೊಟ್ಟು, ಅಂದ್ರೆ ಎಲ್ಲೆಲ್ಲಿ ಏನೇನ್ ಕಟ್ಟಬೇಕೋ ಅದೆಲ್ಲ ಕಟ್ಟಿದ್ರು. ಕೆಲವು ರಥಗಳಿಗೆ ಎರಡೆರಡೇ ಕುದುರೆಗಳನ್ನ ಕಟ್ಟಿದ್ರೆ, ಇನ್ನು ಕೆಲವು ರಥಗಳಿಗೆ ನಾಲ್ಕು ಕುದುರೆಗಳನ್ನ ಕಟ್ಟಿದ್ದಾರೆ. ಆ ಎಲ್ಲ ವಾಹನಗಳಿಗೆ, ಕುದುರೆಗಳಿಗೆ, ಆನೆಗಳಿಗೆ ಸಂತೋಷವಾಗಿದೆ. ಆ ರಥಗಳು ತುಂಬಾ ಶಸ್ತ್ರಗಳನ್ನ
ತುಂಬಿಸಿ ಬಿಟ್ಟಿದ್ದಾರೆ. ನಾಲ್ಕು ಕುದುರೆ ಕಟ್ಟಿರ್ತಾರಲ್ಲ, ಆ ನಾಲ್ಕು ಕುದುರೆಗಳನ್ನ ಕಟ್ಟಿದ ರಥಕ್ಕೆ ಸಾರಥಿಗಳನ್ನ ಚೆನ್ನಾಗಿ ಕೊಡ್ತಾರೆ ನೋಡ್ರಿ. ಇಲ್ಲಿ ಫ್ರಂಟ್ ಅಲ್ಲಿ ಇರುತ್ತಲ್ಲ 2 ಕುದುರೆ, ಅದಕ್ಕೊಬ್ಬ ಸಾರಥಿ ಅಂತೆ. ಆ ಕಡೆ ಈ ಕಡೆ ಎಡಭಾಗ ಬಲಭಾಗ 2 ಕುದುರೆ ಇರುತ್ತಲ್ಲ, ಅದಕ್ಕೆ ಇಬ್ರು, ಒಂದು ಈ ಕುದುರೆ ಮೇಲೊಬ್ಬ, ಎಡಭಾಗದ ಕುದುರೆ ಮೇಲೊಬ್ಬ, ಬಲಭಾಗದ ಕುದುರೆ ಮೇಲೊಬ್ಬ. ಅಂದ್ರೆ ಒಟ್ಟು 4 ಕುದುರೆಗಳ ರಥಕ್ಕೆ 3 ಜನ ಸಾರಥಿಗಳು. ಎಷ್ಟು ಕಷ್ಟ ನೋಡ್ರಿ. ಒಂದು ರಥವನ್ನ ಒಬ್ಬ ಸಾರಥಿ ಮೇಂಟೈನ್ ಮಾಡಬಹುದು. 4 ಕುದುರೆಗಳನ್ನ ಕಟ್ಟಿದ ರಥಕ್ಕೆ 3 ಜನ ಸಾರಥಿಗಳು ಒಂದೇ ದಿಕ್ಕಲ್ಲಿ ಕುದುರೆ ಓಡಿಸ್ಬೇಕು. ಎಷ್ಟು ಕಷ್ಟ. ಬಿಡಿಸಿ ಬಿಡಿಸಿ ಹೇಳ್ತಾರೆ ವೇದವ್ಯಾಸ ದೇವರು. ಆ ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡ್ತಾನಲ್ಲ, ಅವನ್ ಕತೆ ಹೇಗಿರ್ಬೇಕು. ಇಷ್ಟಲ್ಲ, ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡುವಂತಹ ವ್ಯಕ್ತಿ ಕೆಲವು ಸಲ ಆಪೋಸಿಟ್ ಯುದ್ಧ ಮಾಡತಕ್ಕಂಥವ್ರು ಸಾರಥಿಗಳನ್ನ ಕೊಂದು ಬಿಡ್ತಾರೆ. ಸಾರಥಿನೂ ಆಗಿ ಯುದ್ಧವನ್ನೂ ಮಾಡ್ಬೇಕಾದಂತಹ ಸ್ಥಿತಿ ಬಂದ್ಬಿಡತ್ತ ಅವನಿಗೆ. ಅವನೊಂದಲ ಸಾರಥ್ಯವನ್ನೂ ಮಾಡ್ಬೇಕು, ಯುದ್ಧವನ್ನು ಮಾಡ್ಬೇಕು. ಹಾಗಿರ್ಬೇಕು. ಹೀಗೆ ಸಾವಿರಾರು ರಥಗಳು. ಇನ್ನು ಆನೆಗಳು, ಒಂದೊಂದು ಆನೆಗಳ ಮೇಲೆ 7 ಜನ ಇರ್ತಾ ಇದ್ರಂತೆ. ಆನೆ ಎಷ್ಟು ದೊಡ್ಡದಾಗಿರ್ಬೇಡ ಅಂತ ಊಹೆ ಮಾಡಿ. ಒಂದೊಂದು ಆನೆಗಳ ಮೇಲೆ 7 ಪುರುಷ. ಏನಕ್ಕೆ 7 ಜನ ಅಂತಂದ್ರೆ, ಆ ಆನೆಗಳು ಹುಚ್ಚೆದ್ದು ಓಡದೇ ಇರುವಂತೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂಕುಶವನ್ನ ಹಿಡಿದಂತ 2, ಧನುಸ್ಸನ್ನ ಹಿಡಿದವರಿಬ್ಬರು, ಖಡ್ಗಗಳನ್ನ ಹಿಡಿದವರಿಬ್ಬರು, ಆನೆಗಳ ಮೇಲೆ ಶಸ್ತ್ರಗಳನ್ನ ಪತಾಕೆಗಳನ್ನ ಧರಿಸಿದಂತವರಿಬ್ಬರು. ಒಬ್ಬ ಶಸ್ತ್ರ ಪತಾಕಗಳನ್ನ ಧರಿಸಿದವನು ಒಬ್ಬ, ಖಡ್ಗಗಳನ್ನ ಹಿಡಿದವರಿಬ್ಬರು, ಧನುಸ್ಸನ್ನ ಹಿಡಿದವರಿಬ್ಬರು, ಆನೆಗಳನ್ನ ನೋಡ್ಕೊಳ್ಳಿಕ್ಕೆ ಇರತಕ್ಕಂಥವ್ರಿಬ್ಬರು. ಅವ್ರು ಯುದ್ಧ ಮಾಡಲ್ಲ. ಒಂದೊಂದು ಆನೆಗಳ ಮೇಲೆ 7 ಜನ. ಅಲ್ಲಿಗೆ 100 ಆನೆ ಬಂತು ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? 1000 ಆನೆ ಬಂತು ಅಂದ್ರೆ ಎಷ್ಟು? 60,000 ಆನೆಗಳು ಅಂತಾರೆ. ಎಷ್ಟು ಜನ ಆದ್ರು? ಒಂದೊಂದು ಆನೆಗಳಿಗೆ 7 ಜನ. ಆನೆನೂ ಬೀಳಬಾರ್ದು, ಆನೆ ಮೇಲೆ ಕೂತವರು ಬೀಳಬಾರ್ದು. ಯುದ್ಧ ಮಾಡಿದವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಯುಧಗಳನ್ನ ಕೊಡಬೇಕು. ಸುಮ್ನೆ ಮೆರವಣಿಗೆ ಹೋಗೋದಲ್ಲ ಆನೆ ಮೇಲೆ ಕೂತ್ಕೊಂಡು. ಮೆರವಣಿಗೆ ಹೋಗೋದಲ್ಲ ಆನೆಗಳ ಮೇಲೆ ಕೂತ್ಕೊಂಡು. ಹುರಿದುಂಬಿಸ್ಬೇಕು. ಯುದ್ಧ ಮಾಡಯ್ಯ, ನಿನಗೆ ಒಳ್ಳೇದಾಗ್ಲಿ, ಯುದ್ಧ ಮಾಡು ನೀನು ಅಂತ ಹುರಿದುಂಬಿಸ್ಬೇಕು. ಅವನಿಗೆ ಉತ್ಸಾಹವನ್ನ ಕೊಡಬೇಕು. ನಡೆಯುತ್ತಾ ಇದೆಲ್ಲ ಅಂದ್ರೆ ರಾಯಚೂರು ಯುದ್ಧ ಆಗುತ್ತೆ. ವಿಜಯನಗರ ಮಹಾಸಾಮ್ರಾಜ್ಯದವರಿಗೆ ದಕ್ಷಿಣ ದೇಶ ಈಸಿಯಾಗಿ ಸಿಕ್ಬಿಡ್ತು. ದಕ್ಷಿಣ ದೇಶ ಅಂದ್ರೆ ಇವತ್ತಿನ ತಮಿಳುನಾಡು. ಅದರಲ್ಲಿ ಎಲ್ಲ ಹಿಂದೂ ರಾಜರೇ ಆಳ್ವಿಕೆಯನ್ನು ಮಾಡ್ತಿದ್ರು. ಅದರ ಆರ್ಕಾಟ್ ಆ ಪ್ರದೇಶವನ್ನ ಮುಸಲ್ಮಾನರು ಆಳ್ಕೆ ಮಾಡ್ತಿದ್ರು. ಅವರನ್ನ ಗೆದ್ದು ಎಲ್ಲ ಸಂಪೂರ್ಣವಾಗಿ ಕನ್ಯಾಕುಮಾರಿಯವರೆಗೂ ಕೇರಳದ ಕೆಲವು ಭಾಗಗಳೆಲ್ಲವನ್ನ ವಿಜಯನಗರ ಅರಸರುಗಳು ವೀರಪ್ರತಾಪ, ನರಸಿಂಹ ಭೂಪಾಲ, ನರಸಭೂಪಾಲ, ಹರಿಹರ, ಬುಕ್ಕ, ದೇವರಾಯ, ಈ ರಾಜರುಗಳೆಲ್ಲ ಪಡೆದು ಬಿಟ್ರು ಅದನ್ನ. ಆದ್ರೆ ಅವರು ಉತ್ತರಕ್ಕೆ ತಲೆ ಹಾಕಿರ್ಲಿಲ್ಲ. ತುಂಗಭದ್ರಾ ನದಿಯ ಆ ಕಡೆಯ ತೀರ ಅಷ್ಟು ತಲೆ ಹಾಕಿರ್ಲಿಲ್ಲ. ಅಲ್ಲೆಲ್ಲ ಮಹಾ ಮುಸಲ್ಮಾನರ ಮಯ ಅವಾಗಲ್ಲಿ, ಬಹುಮನಿ ಅಂತ. ಅದರಲ್ಲಿ ವಿಶೇಷವಾಗಿ ರಾಯಚೂರು ಪ್ರಾಂತ್ಯ. ಆ ರಾಯಚೂರು ಪ್ರಾಂತ್ಯದಲ್ಲಿ ಯುದ್ಧವನ್ನ ಮಾಡುವ ಸಂದರ್ಭದಲ್ಲಿ ರಣಮಂಡಲ ಅಂತ ಬರುತ್ತೆ. ಇವತ್ತಿಗೂ ರಣಮಂಡಲೇಶ ಅಂತ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರ ಗುಡಿ ಇದೆ, ರಣಮಂಡಲ ಅಂತ. ಯುದ್ಧವನ್ನ ಮಾಡ್ಲಿಕ್ಕಿದ್ದಂತಹ ಜಾಗ ಅಂತ. ಅಲ್ಲಿ ಪ್ರಸಿದ್ಧವಾದ ರಾಯಚೂರು ಕೋಟೆ. ಕೃಷ್ಣದೇವರಾಯರ ಯುದ್ಧಗಳಲ್ಲಿ ರಾಯಚೂರು ಕೋಟೆಯನ್ನ ಗೆದ್ದಿದ್ದು ದ ಮೋಸ್ಟ್ ಫೇಮಸ್ ಯುದ್ಧ ಅದು, ಮುಸಲ್ಮಾನರನ್ನ ಕೊಂದು. ಆ ರಾಯಚೂರಿನ ಯುದ್ಧಕ್ಕೆ ಅಂತ ಕೃಷ್ಣದೇವರಾಯ ಹೋದಾಗ ಅವನು ಆನೆ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಹೋಗೋದಂತೆ. ಅವನ ಹಿಂದೆ ಕೂತು, ಆನೆ ಮೇಲೆ ಯುದ್ಧ ಭೂಮಿಯಲ್ಲಿ ಅವನ ಹಿಂದೆ ಕೂತು ಅವನಿಗೆ ವ್ಯಾಸರಾಜರು ಆಶೀರ್ವಾದ ಮಾಡಿ ಉತ್ಸಾಹ ತುಂಬುತ್ತಾ ಇದ್ರು ಅಂತ ಇತಿಹಾಸದಲ್ಲಿ ನಾವು ಕೇಳ್ತೇವೆ.
ಅಂದ್ರೆ ಒಂದೊಂದು ಆನೆಗಳ ಮೇಲೆ 7 ಜನ ಹೆಂಗ್ ಕೂತ್ಕೊಂತಾರೆ, ಉತ್ಸಾಹಗಳನ್ನು ತುಂಬುವವರು, ಯುದ್ಧ ಮಾಡದೇ ಇರೋರು ಯುದ್ಧ ಭೂಮಿಯಲ್ಲಿ ಕೂಡ್ತಾರೆ ಅನ್ನೋ ಉಲ್ಲೇಖ ಬಂತು ನೋಡಿ ಮಹಾಭಾರತದಲ್ಲಿ. ಅದಕ್ಕೆ ಸಾಕ್ಷಿಯಾಗಿ ಚಂದ್ರಿಕಾರಾಯರು ರಣಮಂಡಲದಲ್ಲಿ ರಾಯಚೂರಿನಲ್ಲಿ, ಕೃಷ್ಣಾ ಬೇಸಿನ್ನದು ಫಲವತ್ತಾದ ಭೂಮಿ ಅದು, ಕೃಷ್ಣಾ ನದಿ ಹರಿಯುವಂತಹ ಜಾಗ, ತುಂಗಭದ್ರಾ ದೋಬ್ ಅಂತಾರೆ, ಗಂಗಾ ಯಮುನಾ ದೋಬ್ ಪ್ರದೇಶ ಅಂತ ಕರೀತಾರೆ. 2 ಕಡೆಗಳಲ್ಲಿ ನೀರಿರುವ ಪ್ರದೇಶಗಳು, ಅತ್ಯಂತ ಸಾರವಾದ ಫಲ. ಇವತ್ತು ಅಷ್ಟೇ ಗಂಗಾವತಿ, ರಾಯಚೂರು ಮೊದಲಾದ ಪ್ರಾಂತ್ಯಗಳಲ್ಲಿ ಅಕ್ಕಿ ವಿಶೇಷವಾಗಿ ಬೆಳೆಯುತ್ತೆ. ಕೃಷ್ಣವೇಣಿ ನದಿ, ತುಂಗಭದ್ರಾ ನದಿ, ಆ 2 ನದಿಗಳ ಸಮಗ್ರವಾದ ಸಂಪೂರ್ಣವಾದ ಸಾರವತ್ತಾದ ನೀರು ಸಿಗುವ ಪ್ರದೇಶ ಅದು. ಆದ್ದರಿಂದ ಆ ಪ್ರದೇಶವನ್ನ ಗೆಲ್ಲಬೇಕು ಅಂತ ರಾಯರು ಹೋದ್ರೆ, ಚಂದ್ರಿಕಾರಾಯರು ಯುದ್ಧ ಭೂಮಿಯಲ್ಲಿ ಅವನ ಹಿಂದೆ ಕೂತು ಸಪೋರ್ಟ್ ಮಾಡ್ತಾ ಇದ್ರು. ಆ ಚಿತ್ರಗಳೆಲ್ಲವೂ ಇದೆ, ಶಾಸನವೂ ಅದಕ್ಕಿದೆ. ಇರ್ಲಿ, ಅಂದ್ರೆ 7 ಜನಗಳು ರಥದ ಆನೆಗಳ ಮೇಲೆ ಕೂಡ್ತಾ ಇದ್ರು ಅನ್ನೋ ಉಲ್ಲೇಖ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಆ ರೀತಿಯಾದ ಆನೆಗಳು ಸಾವಿರಾರು ಆನೆಗಳಿದ್ವು. ಇದು ವೈಭವ, ವಿಚಿತ್ರವಾದ ಕವಚ, ಅಲಂಕಾರ ಮಾಡಿಕೊಂಡು ಪತಾಕೆಗಳನ್ನು ಹಿಡಿದು ಕುದುರೆ ಮೇಲೆ ಕೂತಂತ ಸೈನಿಕರು, ಅದೊಂದು 16,000 ಜನ. ಬಂಗಾರದ ಅಲಂಕಾರ ಮಾಡ್ಕೊಂಡಿದ್ರಂತೆ, ಕುದುರೆ ಮೇಲೆ ಕೂತ್ಕೊಂಡಿದ್ರಲ್ಲ ಅವರೆಲ್ಲ ವಿಚಿತ್ರವಾಗಿ ಬಂಗಾರದ ಆಭರಣಗಳಿಂದ ಅಲಂಕಾರ ಮಾಡಿ, ಎಷ್ಟು ಶ್ರೀಮಂತಿಕೆ ಇತ್ತು ನಮ್ಮ ದೇಶದಲ್ಲಿ ಅಂತ. ನಾನಾ ರೂಪ ವಿಕಾರಾಶ್ಚ ನಾನಾ ಕವಚ ಶಸ್ತ್ರಿಣಃ ಪದಾತಿನೋ ನರಾಸ್ತತ್ರ ಬಭೂವುರ್ಹೇ ಮಮಾಲಿನಃ ರಥಾಸ್ಯಾಸನ್ ದಶ ಗಜಾಃ ಗಜಸ್ಯ ದಶವಾಜಿನಃ ನರಾ ದಶ ಹಯಸ್ಯಾಸನ್ ಪಾದರಕ್ಷಾ ಸಮಂತತಃ ರಥಸ್ಯ ನಾಗಾಃ ಪಂಚಾಶನ್ ನಾಗಸ್ಯಾಸನ್ ಶತಂ ಹಯಾಃ ಹಯಸ್ಯ ಪುರುಷಾಃ ಸಪ್ತ ಭಿನ್ನ ಸಂಧಾನಕಾರಿಣಃ ಪಂಚಾಶಚ್ಚ ಶತಶ್ವಾ ಶತಂಚಾಶ್ವಾ ನರಾಃ ಪಂಚಗುಣಾಸ್ತತಃ ಸೇನಾ ಪಂಚಶತಂ ನಾಗಾ ರಥಾಸ್ತಾವಂತ ಏವ ಚ. ಲೆಕ್ಕ ಕೊಡ್ತಾರೆ ಇಲ್ಲಿ. ದಶಸೇನಾ ಚ ಪೃತನಾ ಪೃತನಾ ದಶವಾಹಿನಿ ಸೇನಾ ತು ವಾಹಿನಿ ಚೈವ ಪೃತನಾ ಧ್ವಜಿನಿ ಚ ಮೂಹು ಅಕ್ಷೋಹಿಣೀತಿ ಪರ್ಯಾಯೈರ್ನಿರುಕ್ತಾ ಚ ವರೂಥಿನಿ ಏವಂ ವ್ಯೂಢಾನ್ಯನೀಕಾನಿ ಕೌರವೇಯೇಣ ಧೀಮತ ಅಕ್ಷೋಹಿಣ್ಯಸ್ತು ಸಪ್ತೈವ ಪಾಂಡವಾನಾಂ ಮಹದ್ಬಲಂ ಅಕ್ಷೋಹಿಣ್ಯೋ ದಶೈಕಾ ಚ ಕೌರವಾಣಾಂ ಅಭೂದ್ಬಲಂ ನರಾಣಾಂ ಪಂಚಾಶತ್ ಯೇಷಾ ಪಥ್ಯರ್ವಿಧೀರ್ಯತೆ ಸೇನಾ ಮುಖಂತು ತಿಸ್ರಸ್ತಾ ಗುಲ್ಮ ಇತ್ಯಭಿಸಂಜ್ಞಿತಾಃ ದಶಗುಲ್ಮಾ ಗಣಸ್ತ್ವಾಸೀತ್ ಗಣಾಸ್ತ್ವಯುತಶೋಭವನ್ ದುರ್ಯೋಧನಸ್ಯ ಸೇನಾಸು ಯೋತ್ಸ್ಯಮಾನಾಃ ಪ್ರಹಾರಿಣಃ ತತ್ರ ದುರ್ಯೋಧನೋ ರಾಜಾ ಶೂರಾನ್ ಬುದ್ಧಿಮತೋ ನರಾನ್ ಪ್ರಸಮೀಕ್ಷ್ಯ ಮಹಾಬಾಹುಶ್ಚಕ್ರೇ ಸೇನಾಪತೀನ್ ತಥಾ ಪೃಥಗಕ್ಷೋಹಿಣೀನಾಂಚ ಪ್ರಣೇತೃನ್ ನರಸತ್ತಮಾನ್ ವಿಧಿವತ್ ಪೂರ್ವಮಾನೀಯ ಪಾರ್ಥಿವಾನ್ ಅಭ್ಯಷೇಚಯತ್ ಕೃಪನ್ ದ್ರೋಣಂಚ ಶಲ್ಯಂಚ ಸೈಂಧವಂಚ ಜಯದ್ರಥಂ ಸುದಕ್ಷಿಣಂಚ ಕಾಂಭೋಜಂ ಕೃತವರ್ಮಾಣಮೇವ ಚ ದ್ರೋಣಪುತ್ರಂಚ ಕರ್ಣಂಚ ಭೂರಿಶ್ರವಸಮೇವ ಚ ಶಕುನಿಂ ಸೌಬಲಂಚೈವ ಬಾಕ್ಲೀಕಂಚ ಮಹಾರಥಂ ದಿವಸೇ ದಿವಸೇ ತೇಷಾಂ ಪ್ರತಿವೇಲಂಚ ಭಾರತ ಚಕ್ರೇ ಸ ವಿವಿಧಾಃ ಸಂಜ್ಞಾಃ ಪ್ರತ್ಯಕ್ಷಂಚ ಪುನಃ ಪುನಃ ತಥೈವ ನಿಯತಾಃ ಸರ್ವೇ ಯೇ ಚ ತೇಷಾಂ ಪದಾನುಗಾಃ ಬಭೂವುಃ ಸೈನಿಕಾಃ ರಾಜ್ಞಃ ಪ್ರಿಯಂ ರಾಜನ್ ಚಿಕೀರ್ಷವಃ. ಹೇಗಿದೆ ವಿಚಿತ್ರವಾದ ಕವಚಗಳನ್ನು ಹಾಕೊಂಡಿದ್ದಾರೆ ಪಾಪ. ಯಾವುದ್ರ ಮೇಲೆ ನಡ್ಕೊಂಡು ಹೋಗುವಂತವ್ರು? ನೆಲದ ಮೇಲೆ ನಡೆದುಕೊಂಡು ಹೋಗುವ ಸೈನಿಕರಿದ್ದಾರಲ್ಲ, ಅವರಿಗೆ ಪದಾತಿಗಳು ಅಂತ ಕರೀತಾರೆ. ಪದ ಅಟತಿ, ಅಶ್ವಾರೋಹಿ, ಗಜಾರೋಹಿ, ರಥಿಕ. ಪಾಪ ನಡ್ಕೊಂಡು ಹೋಗೋರ್ ಕಷ್ಟ ಏನ್ ಹೇಳಿ. ಆನೆಗಳೇ ತುಳಿದಾಗ ಸಾಯಿಸ್ಬಿಡುತ್ತೆ, ಕುದುರೆಗಳೇ ಸಾಯಿಸ್ಬಿಡುತ್ತೆ. ಪಾಪ ಅವ್ರ ಕಥೆ ಹೆಂಗ್ ಸತ್ವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ, ಹಂಗ್ ಸತ್ತೋಗ್ತಾರೆ. ಇದು ವೈಭವ. ಯುದ್ಧ ಅಂದ್ರೆ ಹೀಗೆ. ಯುದ್ಧದ ಕಥೆ ಕೇಳಲಿಕ್ಕೆ ರೋಮಾಂಚನ ಆಗತ್ತಷ್ಟೆ. ಹೇಗಿತ್ತು ವ್ಯವಸ್ಥೆ? ದುರ್ಯೋಧನ ಮಾಡಿದ ಆ ವ್ಯವಸ್ಥೆಗಳು ಹೇಗಿತ್ತು ಅಂತ ಹೇಳ್ತಾರೆ. ಒಂದು ರಥ ಅಂತ ಇದ್ರೆ ಆ ಲೆಕ್ಕ ಕೊಡ್ತಾರೆ. ಒಂದು ರಥಕ್ಕೆ 10 ಆನೆಗಳಂತೆ.
ಇದು ಒಂದು ಲೆಕ್ಕ. ಒಂದು ರಥ ಅಂದ್ರೆ ಅದರ ಜೊತೆಯಲ್ಲಿ 10 ಆನೆಗಳು. ಒಂದು ಆನೆ ಇದ್ರೆ ಅದಕ್ಕೆ 10 ಕುದುರೆಗಳು. ಒಂದು ಕುದುರೆಗೆ 10 ಜನ ಪದಾತಿ ಸೈನಿಕರು. ಹೀಗೆ ವಿಭಾಗವನ್ನ ಮಾಡಿದ್ದು. ಇದು ಒಂದು. ಇನ್ನೊಂದು ಕಡೆ ವ್ಯವಸ್ಥೆ ಏನ್ ಮಾಡ್ತಾನೆ, ಒಂದು ರಥಕ್ಕೆ 50 ಆನೆ, ಒಂದು ಆನೆಗೆ 100 ಕುದುರೆ, ಒಂದು ಕುದುರೆಗೆ 7 ಜನ ಸೈನಿಕರು. ಹೀಗೆ ಬೇರೆ ಬೇರೆ ಬೇರೆ. ಅದರಲ್ಲಿ ಕೆಲವರಿದ್ದಾರೆ, ಏನಾಗಿದ್ದಾರೆ ಅಂತಂದ್ರೆ ಯುದ್ಧ ಆಗ್ತಾ ಇದೆ, ಯುದ್ಧ ಆಗುವ ಕವಚನೇ ಬೇರೆ ಆಗೋಗುತ್ತೆ, ಅಂದ್ರೆ ಕವಚ ಮುರಿದು ಹೋಗುತ್ತೆ, ಭಿನ್ನ ಆಗ್ಬಿಡುತ್ತೆ. ಅದನ್ನ ಸರಿ ಮಾಡ್ಕೊಳ್ಳುವಂತ ಕೆಲಸಗಾರರು. ಆಯುಧಗಳು ಮುರಿದು ಹೋಗುತ್ತೆ, ಆಯುಧಗಳನ್ನ ಸರಿ ಮಾಡ್ಲಿಕ್ಕೆ ಅಂತ ಕೆಲಸಗಾರರು, ಪಾಪ ಅವರೆಲ್ಲ ವಿಶ್ವಕರ್ಮರು. ಅವ್ರನ್ನೇ ಕೊಂದುಬಿಟ್ರೆ ಡಮಾರದು. ಅಂದ್ರೆ ಒಂದು ರಥ ಮೇಂಟೈನ್ ಮಾಡ್ಲಿಕ್ಕೆ, ಒಂದು ಆನೆ ಮೇಂಟೈನ್ ಮಾಡ್ಲಿಕ್ಕೆ, ಒಂದು ಕುದುರೆ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಜನ? ಆಯುಧ ಮುರಿದೋದ್ರೆ, ಕವಚ ಮುರಿದೋದ್ರೆ, ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಕೊಡ್ಲಿಕ್ಕಾಗಿ, ಅದನ್ನೇ ರೆಡಿ ಮಾಡ್ಕೊಳ್ಲಿಕ್ಕಾಗಿ ಎಲ್ಲ ಎಷ್ಟು ಜನ? ಆ ಸೈನ್ಯದ ವೈಭವ ನೋಡಿ ಹೇಗಿದೆ. 150 ಕುದುರೆಗಳಿದೆ ಅಂತಂದ್ರೆ ಆ 150 ಕುದುರೆಗಳಿಗಿಂತ 5 ಪಟ್ಟು, 150 into 5, ಅಷ್ಟು ಜನ ಸೈನಿಕರು, 500 ಆನೆಗಳು, ಮತ್ತೆ ಅಷ್ಟೇ ಸಂಖ್ಯೆಯ ರಥಗಳು. 150 ಕುದುರೆ, 150 ಕುದುರೆ, 150 into 5 ಎಷ್ಟಾಯ್ತು? 750 ಸಂಖ್ಯೆ ಆಗುತ್ತೇನೋ. ಅಷ್ಟು ಸಂಖ್ಯೆಯ ಸೈನಿಕರು. ಅದಾದ ಮೇಲೆ 500 ಆನೆಗಳು, 500 ರಥ. ಇದೊಂದು ಗುಂಪು. ಈ ಗುಂಪಿಗೆ ಸೇನಾ ಅಂತ ಕರೀತಾರೆ. ಸೇನಾ, ಇಷ್ಟಕ್ಕೆ ಸೇನೆ. ಈ ತರ 10, ಈ ರೀತಿಯಾದ 10 ಸೇನೆಯನ್ನ. ಸೇನಾ ಅಂದ್ರೆ ಏನು ಅಂತ ಹೇಳಿದೆ ಇವಾಗ, ಇನ್ನೊಂದ್ಸಲ ಹೇಳ್ತೀನಿ. 150 ಕುದುರೆ, ಅದರ 5 ಪಟ್ಟು, 150 into 5, ಅಷ್ಟು ಕಾಲ್ನಲ್ಲಿ ನಡೆಯುವಂತಹ ಸೈನಿಕರು, 500 ಆನೆ, 500 ರಥ, ಇಷ್ಟಕ್ಕೆ ಸೇನೆ. ಇದರ 10 ಭಾಗ ಇಂಟು 10 ಮಾಡ್ರಿ ಇದನ್ನ. ಅದನ್ನ ಪೃತನ ಅಂತ ಕರೀತಾರೆ. ಆ ಪೃತನವನ್ನ 10 ಮಾಡಿ ಲೆಕ್ಕ ಕಳಿಸ್ರಿ, ಯಾರು ವಾಟ್ಸಪ್ ಅಲ್ಲಿ ರೆಡಿ ಮಾಡಿ ನೋಡೋಣ ಎಷ್ಟಾಯ್ತು, ನೋಡೋಣ ಸಂಖ್ಯೆಗಳು. ಆ ರೀತಿಯಾದ 10 ಪೃತನವನ್ನ ಒಂದು ವಾಹಿನಿ ಅಂತ ಕರೀತಾರೆ. ಆ ರೀತಿಯಲ್ಲಿ ಅರ್ಜುನ ಸೇನೆಯನ್ನ ಕರ್ಕೊಂಡು ಹೋದ ಅಂದ್ರೆ ಈ ಲೆಕ್ಕ. ಪೃತನವನ್ನ ಕರ್ಕೊಂಡು ಹೋದ ಅಂದ್ರೆ ಒಂದು ಲೆಕ್ಕ, ವಾಹಿನಿಯನ್ನ ಕರ್ಕೊಂಡು ಹೋದ ಅಂದ್ರೆ ಒಂದು ಲೆಕ್ಕ. ಧ್ವಜಿನಿ ಅಂತಾರೆ, ಚಮು ಅಂತಾರೆ, ಅಕ್ಷೋಹಿಣಿ ಅಂತಾರೆ, ವರೂಚಿನಿ ಅಂತಾರೆ. ಹೀಗೆ ಬೇಕಾದಷ್ಟು ಶಬ್ದಗಳಿದೆ. ಇನ್ನು ಅಕ್ಷೋಹಿಣಿ ಅನ್ನೋದಕ್ಕೆ ಬೇರೆ ಲೆಕ್ಕ ಇದೆ, ಆ ಲೆಕ್ಕವನ್ನ ಕೊಡ್ತಾರೆ. ಈ ರೀತಿಯಲ್ಲಿ ದುರ್ಯೋಧನ ಅವನ ಸೈನ್ಯವನ್ನ ವಿಭಾಗ ಮಾಡದ. ಸೇನಾ, ವಾಹಿನಿ, ಪೃತನ, ಧ್ವಜಿನಿ, ಚಮು, ವರೂಚಿನಿ, ಅಕ್ಷೋಹಿಣಿ ಅಂತೆಲ್ಲ ವಿಭಾಗ ಮಾಡಿದ. ಈ ರೀತಿಯಲ್ಲಿ ಪಾಂಡವರ ಕಡೆಯಲ್ಲಿ ಇದ್ದದ್ದು 7, ಕೌರವರಿಗೆ 11. ಅದರ ಮೇಲೆ 55 ಪದಾತಿಗಳು, ಅಂದ್ರೆ 55 ಜನ ಸೈನಿಕರು, ಅವರಿಗೆ ಪತ್ತಿ ಅಂತ ಕರೀತಾರೆ. 55 ಜನ ಸೈನಿಕರ ಒಂದು ಗುಂಪನ್ನು ಹೆಂಗ್ ಕರೀತಾರೆ? ಪತ್ತಿ. ಆ ರೀತಿಯ 3 ಪತ್ತಿಗಳು, 55 into 3, ಅದನ್ನ ಸೇನಾಮುಖ ಅಂತ ಕರೀತಾರೆ. ಅಂಥ ಸೇನಾಮುಖ ಏನಿದೆ, ಅದಕ್ಕೆ ಗುಲ್ಮ ಅಂತ ಹೆಸರು. ಆ ಗುಲ್ಮಗಳನ್ನ 10 ಮಾಡ್ರಿ, ನಿಧಾನವಾಗಿ ಕೇಳಬೇಕಿದೆ, ಲೆಕ್ಕ ಇದೆಲ್ಲ. 55 ಸೈನಿಕರನ್ನ ಪತ್ತಿ ಅಂತ ಕರೀತಾರೆ. ಆ ರೀತಿಯ 3 ಪತ್ತಿಗಳನ್ನ ಸೇನಾಮುಖ ಅಂತ ಕರೀತಾರೆ. ಆ ರೀತಿಯ 3 ಸೇನಾಮುಖಗಳನ್ನ ಗುಲ್ಮ ಅಂತ ಕರೀತಾರೆ. ಆ ರೀತಿಯ 10 ಗುಲ್ಮಗಳನ್ನ ಗಣ ಅಂತ ಕರೀತಾರೆ. ಈ ರೀತಿಯ ಗಣಗಳು 100 ಸಂಖ್ಯೆಯಲ್ಲಿದ್ದುವಂತೆ ದುರ್ಯೋಧನನ ಹತ್ತಿರದಲ್ಲಿ. ಅದರಲ್ಲಿ ಆ ಗಣಗಳಲ್ಲಿ, ಆ ಸೇನಾಮುಖಗಳಲ್ಲಿ, ಆ ಗುಲ್ಮಗಳಲ್ಲಿ, ಆ ಪತ್ತಿಗಳಲ್ಲಿ ಮಹಾಪರಾಕ್ರಮಶಾಲಿಗಳಿದ್ರಲ್ಲ, ಅವ್ರನ್ನೆಲ್ಲ ಪ್ರತ್ಯೇಕವಾಗಿ ಸೇನಾಪತಿಗಳನ್ನಾಗಿ
ನಿಯೋಜನೆ ಮಾಡಿದ ದುರ್ಯೋಧನ ಅಲ್ವಾ? ಯಾಕೆಂದ್ರೆ 11 ಅಕ್ಷೋಹಿಣಿ ಸೈನ್ಯ, ಎಷ್ಟು ದೊಡ್ಡದು, ಎಷ್ಟು ಉದ್ದ, ಎಷ್ಟು ಅಗಲ, ಅದನ್ನ ಬೇರೆ ಬೇರೆಯಾಗಿ ಕಂಟ್ರೋಲ್ ಮಾಡ್ಬೇಕಲ್ಲ. ಅದಕ್ಕೆ ಬೇರೆ ಬೇರೆ ಅವರನ್ನ ಕರೆಸಿ ನೀನು ಅದನ್ನ ಮೇಂಟೈನ್ ಮಾಡು, ನೀ ಇದನ್ನ ಮೇಂಟೈನ್ ಮಾಡು ಅಂತ ರೆಡಿ ಮಾಡ್ದ. ಯಾರಿಗೆ ಅಭಿಷೇಕ ಮಾಡ್ದ? ಕೃಪರಿಗೆ, ದ್ರೋಣರಿಗೆ, ಶಲ್ಯರಿಗೆ, ಜಯದ್ರಥ ಕಾಂಬೋಡಿಯಾ ಇಂದ ಬಂದಿದ್ದಾನೆ, ಕಾಂಬೋಜ ದೇಶ ಕಾಂಬೋಡಿಯಾ ಇಂದ. ಚಂಪಕ ವಂಶದ ಸುದಕ್ಷಿಣ ಬಂದಿದ್ದಾನೆ, ಯಾದವರ ಕೃತವರ್ಮ ಇದ್ದಾನೆ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವ, ಶಕುನಿ, ಬಾಕ್ಲೀಕ, ಇವ್ರನ್ನೆಲ್ಲರನ್ನ ಅಂದ್ರೆ 1 2 3 4 5 6 7 8 9 10 11 ಜನ ಆದ್ರು. ಕೃಪಾ, ದ್ರೋಣ, ಶಲ್ಯ, ಜಯದ್ರಥ, ಸುದಕ್ಷಿಣ, ಕೃತವರ್ಮ, ಅಶ್ವತ್ಥಾಮ, ಕರ್ಣ, ಭೂರಿಶ್ರವ, ಶಕುನಿ, ಬಾಕ್ಲೀಕ, ಈ 11 ಜನಗಳನ್ನ ಒಂದೊಂದು ಅಕ್ಷೋಹಿಣಿ ಮೈಂಟೈನ್ ಮಾಡ್ರಿ ನೀವು ಅಂತ ಪಟ್ಟಾಭಿಷೇಕ ಮಾಡಿಬಿಟ್ಟ. ಆ 11 ಜನಕ್ಕೆ ಎವ್ರಿ ಡೇ ಎವ್ರಿ ಮಿನಿಟ್ ಅವನಿಗೆ ಮೆಸೇಜ್ಗಳು ಹೋಗ್ತಾ ಇರಬೇಕು. ಅಂದ್ರೆ ಅವನೇ ಕೊಡ್ತಾ ಇದ್ದ. ಅಂದ್ರೆ ದುರ್ಯೋಧನ ಅಂದ್ರೆ ಒಂದು ಯುದ್ಧ ಅಂದ್ರೆ ಎಷ್ಟು ಪ್ಲಾನಿಂಗ್ ಇರಬೇಕು ಅಂತ ಅಷ್ಟೇ. ದುರ್ಯೋಧನ ಅವನೇ ಸ್ವತಃ ಅಲ್ಲಿ ಬಂದು ನಿಂತು ಮೆಸೇಜ್ ಕೊಡ್ತಾ ಇದ್ದ, ಇಲ್ಲ ಯಾರನ್ನಾರ ಕಳಿಸಿ ಮೆಸೇಜ್ ಕೊಡಿಸ್ತಾ ಇದ್ದ. ಈ ರೀತಿಯಲ್ಲಿ ಎಲ್ಲ ಸೈನ್ಯವನ್ನ ಸರ್ವ ಸನ್ನದ್ಧವನ್ನಾಗಿ ಮಾಡಿಟ್ಟ. ಪಾಪ ಅವರೆಲ್ಲರೂ ಕೂಡ ಇಷ್ಟೆಲ್ಲ ದುರ್ಯೋಧನ ಕಷ್ಟಪಡೋದು ನೋಡಿ ಅವನಿಗೆ ನಿಷ್ಠರಾಗಿದ್ರು. ಪಾಪ ಅವರೆಲ್ಲ ಪ್ರಿಯಂ ರಾಜನ್ ಚಿಕೀರ್ಷ, ಅವನಿಗೆ ಪ್ರಿಯರಾಗಿ, ಪ್ರಿಯ ಅಂದ್ರೆ ನಿಷ್ಠೆ ಅಂತ, ಅವನಿಗೆ ನಿಷ್ಠೆಯನ್ನ ಇಟ್ಟುಕೊಂಡು ಪಾಪ ಒಳ್ಳೇದಾಗ್ಲಿ ಅವನಿಗೆ ಅಂತ ಆಲೋಚನೆ ಮಾಡ್ತಾ, ರಾಜರಾಗ್ಲಿ ಆ ಸೈನಿಕರಾಗ್ಲಿ ಅವರೆಲ್ಲರೂ ದುರ್ಯೋಧನಂಗೆ ಒಳ್ಳೇದಾಗಬೇಕು ಅಂತ ಆಲೋಚನೆ ಮಾಡ್ತಾ ನಿಂತಿದ್ರು. ಇಲ್ಲಿಂದ ಇನ್ನು ಮುಂದೆ ಆಯಾ ಸೈನ್ಯಗಳಿಗೆ ಸೇನಾಧಿಪತ್ಯಗಳನ್ನ ಕೊಟ್ಟಾಯ್ತು. ಈಗ ಸರ್ವಸೈನ್ಯಾಧ್ಯಕ್ಷ ಆಗ್ಬೇಕಲ್ಲ ಒಬ್ಬ. ಅವರಲ್ಲಿ ಸೇನಾಪತಿಗಳನ್ನಾಗಿ ಬೇಕಾಷ್ಟು ಜನ ಇದ್ದಾರೆ. ಯುಧಾಮನ್ಯು ಇದ್ದಾನೆ, ವಿರಾಟ ಇದ್ದಾನೆ, ದೃಪದ ಇದ್ದಾನೆ, ಶಿಖಂಡಿ ಇದ್ದಾನೆ, ಎಲ್ಲ ಇದ್ದ. ಸರ್ವಸೇನಾಧ್ಯಕ್ಷನಾಗಿ ದೃಷ್ಟದ್ಯುಮ್ನನ್ನ ಹೇಗೆ ಚೂಸ್ ಮಾಡಿದ್ರೋ ಪಾಂಡವರಲ್ಲಿ, ಹಾಗೆ ಇಲ್ಲಿ ಸರ್ವಸೇನಾಧ್ಯಕ್ಷನನ್ನಾಗಿ ಯಾರನ್ನು ಚೂಸ್ ಮಾಡೋದು ಅಂದಾಗ ದುರ್ಯೋಧನ ಕುರುವೃದ್ಧ ಪಿತಾಮಹರಾದಂತಹ ಭೀಷ್ಮರನ್ನ ಪ್ರಾರ್ಥನೆಯನ್ನ ಮಾಡುವುದು. ಅಲ್ಲಿ ಭೀಷ್ಮಾಚಾರ್ಯರು ಅದಕ್ಕೆ ಒಪ್ಪಿ ಸರ್ವಸೇನಾಧಿಪತಿಗಳಾಗಿ ನಾನ್ ದಿನಕ್ಕೆ ಎಷ್ಟು ಜನನ್ನ ಕೊಲ್ತೀನಿ ಅನ್ನೋ ಪ್ರತಿಜ್ಞೆ ಮಾಡುವುದು. ಕರ್ಣ ಭೀಷ್ಮಾಚಾರ್ಯರು ಬದುಕಿರೋ ತನಕ ನಾನು ಯುದ್ಧ ಮಾಡಲ್ಲ ಅಂತೆಲ್ಲ ಮಾತಾಡಿ ಹೋಗೋದು. ಇದೆಲ್ಲ ಅದ್ಭುತವಾದ ವಿಷಯಗಳಿಂದ ಕೂಡಿದ ಪರ್ವಗಳು ಅಪ್ಕಮಿಂಗ್ ಡೇಸ್ ಅಲ್ಲಿ ನಮಗೆ ಬರ್ತಾ ಇದೆ. ಆ ಎಲ್ಲ ಪರಮ ಸುಂದರವಾದ ಧರ್ಮ ಸ್ಥಾಪನೆಗೆ ಅನುಕೂಲವಾಗುವ ಈ ಎಲ್ಲ ಕಥೆಗಳನ್ನ ಕೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ತುಮುಲಗಳು, ಕನ್ಫ್ಯೂಷನ್ಗಳು ನಾಶವಾಗಿ, ಕೌರವರು ನಾಶವಾದ್ರೆ ಪಾಂಡವರಿಗೆ ರಾಜ್ಯ ಅಲ್ವಾ. ಕೆಟ್ಟ ಆಲೋಚನೆಗಳೆಲ್ಲ, ನೆಗೆಟಿವ್ ಥಾಟ್ಸ್ ಎಲ್ಲ ಹೋದ್ರೆ ಪಾಸಿಟಿವ್ ವೈಬ್ಸ್ ಮನಸ್ಸಲ್ಲಿ ಬರುತ್ತೆ. ಆಗ ಭಾಗವತಾದಿ ಗ್ರಂಥಗಳ ಶ್ರವಣದಿಂದ ಸಾತ್ವಿಕತನ ಅಭಿವೃದ್ಧಿಯಾಗಿ ಸಾಧನೆ ಮೋಕ್ಷ ಆಗತ್ತೆ ಅನ್ನೋದಾಗ ಅನುಸಂಧಾನ ಮಾಡ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 53 ಭೀಷ್ಮಾಭಿಷೇಚನ ಪರ್ವಣಿ ಪ್ರಥಮೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 153ನೇ ಅಧ್ಯಾಯ, ಅವಾಂತರ ಪರ್ವಭೂತವಾದ ಭೀಷ್ಮಾಭಿಷೇಚನ ಪರ್ವದಲ್ಲಿ 1ನೇ ಅಧ್ಯಾಯ ಮುಗಿತಾ ಇದೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ನಾಳೆ ಇನ್ನು ಅದ್ಭುತವಾದ ವಿಷಯಗಳನ್ನೆಲ್ಲ ಅನುಸಂಧಾನ ಮಾಡಿ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ.